ಸೊ ಎಸ್ಟರ್ಡೇ ಲಾಗಿನ್ ಹೇಳಿದ್ದೆ. ಸೊ ಐ ರನ್ ಮೈ ಅಪ್ಲಿಕೇಶನ್. ನಾನು ಅದಕ್ಕೆ ಹೇಳಿದ್ದು ದೀಪ ಅವರೇ, ನಾನು ಮೂರು ಮಾಡ್ಯೂಲ್ಸ್ ಏನು ಮಾಡ್ತೀನಿ ಅಲ್ಲಿಗೆಲ್ಲ ಅಪ್ಡೇಟ್ ಆಗಿ ಅಂತ. ನೋಡಿ ಈಗ 6 ಮಾಡ್ಯೂಲ್ಸಲ್ಲಿ ಈವನ್ ಇನ್ ದ 3rd ಮಾಡ್ಯೂಲ್ ಯು ಗಾಟ್ ಸ್ಟಕ್. ದಟ್ಸ್ ವೈ ಐ ಟೋಲ್ಡ್ ಯು ಟು ಕೀಪ್ ಎವ್ರಿಥಿಂಗ್ ಅಪ್ ಟು ಡೇಟ್. ಡೇ ಇನ್ ಡೇ ಔಟಲ್ಲಿ ಏನು ಮಾಡ್ತೀವಿ ಅದನ್ನು ಅವತ್ತೇ ಮಾಡಿದ್ರೆ ಯು ಕ್ಯಾನ್ ಮೂವ್ ಆನ್ ಟು ದ ನೆಕ್ಸ್ಟ್. ಸೊ ಇವತ್ತೊಂದು 3 ಮಾಡ್ಯೂಲ್ಸ್ ಮುಗಿಸ್ತೀನಿ ನಾನು. ದೆನ್ ವಿಲ್ ಬಿ ಆನ್ ದ 9th ಮಾಡ್ಯೂಲ್, ಬಟ್ ಸ್ಟಿಲ್ ಯು ವಿಲ್ ಬಿ ಸ್ಟಕ್ ಇನ್ ದ 3rd ಒನ್. ಸೊ ಸ್ಟಾರ್ಟ್ ಆಗಿದೆ ಹಿಯರ್ ಇನ್ ದ 9192 ಪೋರ್ಟ್. ಸೊ ಇಲ್ಲಿ ನೀವು ಬೇಗ ಮಾಡೋದು ಪ್ರಯೋಜನ ಇಲ್ಲ. ನೀವು ಯು ಶುಡ್ ಚೆಕ್ ಪ್ರಾಪರ್ಲಿ. ನೀವು ಅಲ್ಲಿ ಸ್ಕ್ರೀನಲ್ಲಿ ಏನು ಕಾಣುತ್ತೆ ನೀವು ಅದನ್ನು ಮಾತ್ರನೇ ಮಾಡ್ತೀರಾ. ಸೊ ಯು ಆರ್ ನಾಟ್ ಗೆಟಿಂಗ್ ದಟ್ ಔಟ್ಪುಟ್. ಈವನ್ ಇಫ್ ಒನ್ ಲೆಟರ್ ಇಸ್ ರಾಂಗ್ ಇನ್ ಯರ್ ಫಂಕ್ಷನಾಲಿಟಿ ಯು ವೋಂಟ್ ಗೆಟ್ ದ ಔಟ್ಪುಟ್. ಸೊ ಲಾಗಿನ್ ಆಗ್ತಿದೆ ಅಲ್ವಾ? ವೆಲ್ಕಮ್ ಟು ಬಿಶಮ್ ಟೆಕ್ನಾಲಜೀಸ್ ತೋರಿಸ್ತಿದೆ ಅಲ್ಲ? ಸೊ ವಾಟ್ ಇಫ್ ಐ ಯೂಸ್ ರಾಂಗ್ ಕ್ರೆಡೆನ್ಷಿಯಲ್ಸ್, ಬ್ಯಾಡ್ ಕ್ರೆಡೆನ್ಷಿಯಲ್ಸ್ ಅಂತ ತೋರಿಸ್ತಿದೆ, ಹೌದಲ್ವಾ? ಬಟ್ ಇಫ್ ಐ ಯೂಸ್ ದ ಎಕ್ಸಾಕ್ಟ್ ಒನ್, ದೀಪ ಅನ್ನೋದಿದೆ, ಬಟ್ ಇಫ್ ಐ ಯೂಸ್ ದ ಎಕ್ಸಾಕ್ಟ್ ಒನ್ it is logging in. So this, up until this I have showed how it works using the config class and service. So now what I'll be doing is that, as I said before, here in the util class you will be taking this code from online, and the only change what you will be doing here is that here you have a method which is telling generate token. This class will be taking from the online, and here you will be having initially. So I'll go here, I'll show where the code is. JWT util class code. So if you go here you'll be having this code. So e code I have copy pasted the same code, but here as you can see here in the generate token in the online they have mentioned user details based on the credential we are passing, but in our application we are able to get that credentials based on the username. So we will be changing that user details to string username, and the return type when the token is created it is based on the username. Okay, ಇದೊಂದು ಚೇಂಜ್ ಮಾಡ್ತೀವಿ. ಇಫ್ ಯು ಹ್ಯಾವ್ ಡಿಡ್ ದಿಸ್ ಬೈ ID you are going to generate a token by int ID claims return ID, ಬಟ್ ನಾನು ಯೂಸರ್ ನೇಮಿಂದ ಫೆಚ್ ಮಾಡೋದ್ರಿಂದ ನಾನು ಯೂಸರ್ ನೇಮ್ನ ಇಲ್ಲಿ ಪ್ಯಾರಾಮೀಟರಾಗಿ ಪಾಸ್ ಮಾಡ್ತಾ ಇದ್ದೀನಿ ವೆನ್ ದ ಟೋಕನ್ ಈಸ್ ಜನರೇಟೆಡ್. ಸೊ ಈ ಕ್ಲಾಸ್ ಆದಮೇಲೆ ಐ ಆಮ್ ಗೋಯಿಂಗ್ ಟು ರೈಟ್ ಎ ಕಂಟ್ರೋಲರ್. ಸೊ ಲಾಗಿನ್ ಆದಮೇಲೆ ಆಥರೈಸೇಷನ್, ಲಾಗಿನ್ ಆದಮೇಲೆ ಆ ಟೋಕನ್ ಜನರೇಟ್ ಆಗುತ್ತಲ್ಲ. ಸೊ ಹಿಯರ್ ಐ ಆಮ್ ಗೋಯಿಂಗ್ ಟು ರೈಟ್ ಎ ಫಂಕ್ಷನ್ ಪಬ್ಲಿಕ್ string generate token. ಸೊ ಈ ಫಂಕ್ಷನಾಲಿಟಿಲಿ ಇದು ಎರರ್ ತೋರಿಸ್ತಿದೆ, ಯಾಕೆಂದರೆ ರಿಟರ್ನ್ ಟೈಪ್ ಸ್ಟ್ರಿಂಗ್ ಬರಬೇಕು ಅದಕ್ಕೆ. ಸೊ ಇಲ್ಲಿ ನಾನು ಟೋಕನ್ ಹೆಂಗೆ ಜನ್ರೇಟ್ ಆಗಬೇಕು, ಯೂಟಿಲ್ ಕ್ಲಾಸಲ್ಲಿ ಏನು ಮಾಡಿದ್ದೀನಿ, ಯೂಸರ್ ನೇಮ್ನ ಹಾಕಿದ್ದೀನಿ ಅಂತ ಇಲ್ಲಿ ಕ್ರಿಯೇಟ್ ಮಾಡಿದ್ದೀನಿ. ಬಟ್ ಹಿಯರ್ ಇನ್ ದ ಕಂಟ್ರೋಲರ್ ಐ ಹ್ಯಾವ್ ಟು ಸ್ಪೆಸಿಫೈ ಇಟ್. ಸೊ ಟು ಸ್ಪೆಸಿಫೈ ದಟ್ ವಾಟ್ ಐಲ್ ಬಿ ಡೂಯಿಂಗ್, ಐ ಹ್ಯಾವ್ ಟು ಪಾಸ್ ಆನ್ ಆಬ್ಜೆಕ್ಟ್. ಸೊ ಇಲ್ಲಿ ನಾನು ಎಂಟಿಟಿ ಕ್ಲಾಸಿಂದ 2 ಡೀಟೇಲ್ಸ್ ಹಾಕ್ತೀನಿ. ಸೊ ಇಫ್ ಐ ಗೋ ಬ್ಯಾಕ್ ಟು ಮೈ ಎಂಟಿಟಿ ಕ್ಲಾಸ್ I have 4 fields here, but ಇಲ್ಲಿ ನಾನು ಬೇಕಾಗಿರೋದು ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಅಷ್ಟೇ. ಸೊ ಹೌ am I able to do that? Anyone of you have any idea? I have explained this before. ಸರಸ್ವತಿ ಇದು 4 ಫೀಲ್ಡ್ಸ್ ಇದ್ದು ನಾನು ಜಸ್ಟ್ ಇಫ್ ಐ ಹ್ಯಾವ್ ಟು ಮೇಕ್ ಯೂಸ್ ಓನ್ಲಿ ಆಫ್ ಟೂ ಫೀಲ್ಡ್ಸ್, ಹೌ ಐ ಆಮ್ ಏಬಲ್ ಟು ಡೂ ದಟ್? ಸರಸ್ವತಿ ಅವರು ನಾನು ಮಾತಾಡೋದು ಕೇಳಿಸ್ತಿದ್ಯಾ? ಆ್ಯಂಡ್ ದೀಪ, ಆರ್ ಯು ಏಬಲ್ ಟು ಹಿಯರ್ ಮೀ? ನಿಮ್ಮ ಎಂಟಿಟಿ ಕ್ಲಾಸಲ್ಲಿ 4 ಫೀಲ್ಡ್ಸ್ ಇದ್ದು, ಸಪೋಸ್ ಯು ಹ್ಯಾವ್ ಟು ಓನ್ಲಿ ಯೂಸ್ ಓನ್ಲಿ 2 ಫೀಲ್ಡ್ಸ್ ಫ್ರಮ್ ದ ಕ್ಲಾಸ್, ವಾಟ್ ಯು ಆರ್ ಗೋಯಿಂಗ್ ಟು ಡೂ, ವಿಚ್ ಕಾನ್ಸೆಪ್ಟ್ ಯು ಆರ್ ಗೋಯಿಂಗ್ ಟು ಯೂಸ್? DTO ಕ್ಲಾಸಸ್ ಅಷ್ಟು ಬೇಗ ಮರ್ತೋದ್ರಾ? ಹಲೋ, ಅದೇ DTO ಕ್ಲಾಸಸ್ ಅಂತ ಹೇಳೇ ಇಲ್ಲ ಮತ್ತೆ. ಸೊ ಐ ವಿಲ್ ಬಿ ಕ್ರಿಯೇಟಿಂಗ್ ಒನ್, ಏನು ಹೇಳಿ ದೀಪ?
ನಮ್ಮದು ಕ್ಲಾಸ್ ಅಟೆಂಡ್ ಆಗಿರಲಿಲ್ಲ. ಒಳ್ಳೊಳ್ಳೆ ರೀಸನ್ಸ್ ಕೊಡ್ತೀರಾ, ಮೋಸ್ಟ್ ವ್ಯಾಲಿಡ್ ರೀಸನ್ಸ್. So I'll stop the server and I'll create one DTO class here in the entity. So here I'll go, I won't give you this as a DTO, I'll give it as auth request. But this is a DTO class. ನೀವು ಇಲ್ಲಿ ಯೂಸರ್ DTO ಅಂತನಾದರೂ ಕೊಡ್ಬೋದು, ಬಟ್ ಐ ವಿಲ್ ಗಿವ್ ಹಿಯರ್ auth request. ನೀವು ಬೇಕಾದ್ರೆ DTO ಕ್ಲಾಸ್ ಅಂತಲೇ ಮಾಡಿ. ಸೊ ಹಿಯರ್ ಐ ಆಮ್ ಮೇಕಿಂಗ್ ದಿಸ್ ಎ ಸಪ್ರೇಟ್ ಎಂಟಿಟಿ ಫ್ರಮ್ ದಟ್. ಸೊ ಹಿಯರ್ ಡೇಟಾ logs and nogs. ಸೊ ಇಲ್ಲಿ ನನ್ನ ಯೂಸರ್ ಎಂಟಿಟಿ ಕ್ಲಾಸಲ್ಲಿ ನನಗೆ ಬೇಕಾಗಿರೋ ಜಸ್ಟ್ only 2 details. So I'm going to make use of these two here in the auth request. So now what I'm going to do is that here in the function what I have written, I am going to take that object auth request na pass ಮಾಡ್ತೀನಿ class na auth request which is the DTO class. ಇಲ್ಲಿ ಅದರ object na pass ಮಾಡ್ತೀನಿ. So now it is that the token is generating based on username and password. Okay na, ಇದು ಅರ್ಥ ಆಯ್ತಾ? DTO class ತಗೊಂಡು ಅದರ object na ಯೂಸ್ ಮಾಡ್ತಾ ಇದ್ದೀನಿ ನಾನು. Have you understood? So the next thing what I am going to do is that I am going to auto wire. ಇವಾಗ ಅದು ಟೋಕನ್ ಜನರೇಟ್ ಆಗಬೇಕು ಅಂದರೆ ಟೋಕನ್ ಜನರೇಟ್ ಆಗೋದಕ್ಕೆ ಫಂಕ್ಷನಾಲಿಟೀಸ್ ಎಲ್ಲಿ ತೊಗೊಂಡಿದ್ದೀನಿ ಹೇಳಿ? Saraswati, do you remember where I have written the functionalities to generate the token? Huh? Really? Hello? Sir, util.java. Yes, exactly. I have taken the functionality here in the util. So I am going to create the object here. First I have to auto wire it to make use of that object. So before that, let me take this class, Java util class. So Java util, and here I am going to take an object of that, and I am now auto wiring this. Auto wired. And here one more thing I have to auto wire here, which is the authentication manager. ನಾನು ನಿಮ್ಗೆ ಮುಂಚೆನೇ ಹೇಳಿದ್ದೀನಿ, ಹೌ ಇಸ್ ಅಥೆಂಟಿಕೇಷನ್ ಇಸ್ ಡಿಫ್ರೆಂಟ್ ಫ್ರಮ್ ಆಥರೈಸೇಷನ್. ಸೊ ಮೊದಲು ಅಥೆಂಟಿಕೇಟ್ ಆಗಬೇಕು, ಮೊದಲು ಕ್ರೆಡೆನ್ಷಿಯಲ್ಸ್ ಮೇಲೆ ಅವ್ರು ಯಾರು ಅಂತ ತಿಳ್ಕೊಬೇಕು, ದೆನ್ ಅದನ್ನು ಅಥೆಂಟಿಕೇಷನ್ ಅಂತ ಹೇಳ್ತೀವಿ. ಅವ್ರು ಯಾರು ಅಂತ ಗೊತ್ತಾದ್ಮೇಲೆ ಯಾವೆಲ್ಲ ಫೈಲ್ಸು ಯಾವೆಲ್ಲ ಡಾಕ್ಯುಮೆಂಟ್ಸ್ಗೆ ಅವ್ರಿಗೆ ಆ್ಯಕ್ಸಸ್ ಇದೆ ಅದನ್ನು ಆಥರೈಸೇಷನ್ ಅಂತೀವಿ. ಸೊ ಫಸ್ಟ್ ವಾಟ್ ಐ ಶುಡ್ ಬಿ ಡೂಯಿಂಗ್, ಐ ಶುಡ್ ಬಿ ಚೆಕಿಂಗ್ ಹೂ ಇಟ್ ಈಸ್. ಸೊ ಫಾರ್ ದಟ್ ಐ ಹ್ಯಾವ್ ಟು ಟೇಕ್ ಅಥೆಂಟಿಕೇಷನ್ ಮ್ಯಾನೇಜರ್ ಅಂತ. It will be given inbuilt. You will be taking this authentication manager, then you are building an object for that authentication manager, and you have to auto wire it. This is inbuilt class. So this inbuilt class adru kuda, you know where I have written the security functionalities. ನಾನು ನನ್ನ ಅಪ್ಲಿಕೇಶನ್ನು ಸೆಕ್ಯೂರ್ಡ್ ಆಗಿರೋಕ್ಕೆ ಒಂದು ಕ್ಲಾಸ್ ಬರೆದಿದ್ದೀನಿ. ಡೂ ಯು ರಿಮೆಂಬರ್ ವೇರ್ ಐ ಹ್ಯಾವ್ ರಿಟರ್ನ್ ದಟ್ ಸೆಕ್ಯೂರಿಟಿ ಕ್ಲಾಸ್? ಎಸ್, config. Here in the config class I have to make sure that authenticate manager is here. So ಇಲ್ಲಿ ಒಂದು ಮೆಥಡ್ ಬರುತ್ತೆ, ಅದನ್ನು ಓವರ್ ರೈಡ್ ಮಾಡಬೇಕು. ಸೊ ಇಫ್ ಯು ರೈಟ್ authenticate manager, here you can see authentication manager. This authentication manager, and then you have one inbuilt functionality which is authenticate manager bean. You should have one inbuilt functionality for this, but it is not taking.
authentication ಇಲ್ಲಿದೆ ನೋಡಿ, authentication manager factory bin. Well, even not this. ಇಲ್ಲಿ ಬಂದಿದೆ ನೋಡಿ, ಈಗ ಇಲ್ಲಿ ಕಾಣಿಸ್ತಿದೆ ನಿಮಗೆ ಅಥೆಂಟಿಕೇಶನ್ ಮ್ಯಾನೇಜರ್ ಬೀನ್ ಅಂತ, ವಿಚ್ ಇಸ್ ಫ್ರಮ್ ಅಥೆಂಟಿಕೇಶನ್ ಮ್ಯಾನೇಜರ್. ನನ್ನಲ್ಲಿ ಜಾವಾ ಯೂಟಿಲಲ್ಲಿ ಇದು ಇಲ್ಲಿ ಕಂಟ್ರೋಲರಲ್ಲಿ ಆಟೋ ವೈರ್ ಮಾಡಿದೆ ಅಥೆಂಟಿಕೇಶನ್ ಮ್ಯಾನೇಜರ್ ಅಂತ, ಅದಿಲ್ಲಿದೆ ಕಾಣಿಸ್ತಿದೆಯಾ? ಸೊ ಇದರಲ್ಲಿ ನಿಮ್ಗೆ ಎರಡು ಮೆಥಡ್ ಬರುತ್ತೆ, ಅಥೆಂಟಿಕೇಶನ್ ಮ್ಯಾನೇಜರ್ ಒಂದು, ಅಥೆಂಟಿಕೇಶನ್ ಮ್ಯಾನೇಜರ್ ಬೀನ್ ಒಂದು. ಯು ಹ್ಯಾವ್ ಟು ಸೆಲೆಕ್ಟ್ ದ ಬೀನ್. ಸೊ ನೌ ಯು ಹ್ಯಾವ್ ಎ ಫಂಕ್ಷನ್ ಆ್ಯಂಡ್ ಹಿಯರ್ ಇನ್ ದಿಸ್ ಫಂಕ್ಷನ್ ಯು ಆರ್ ನಾಟ್ ಗೋಯಿಂಗ್ ಟು ಡೂ ಎನಿಥಿಂಗ್. ಈ ಫಂಕ್ಷನ್ ನಾವು ಏನಕ್ಕೆ ಬರಿತೀವಿ ಅಂದರೆ ಜಸ್ಟ್ ಟು ಶೋ ದಟ್ ಹಿಯರ್ ವಿ ಹ್ಯಾವ್ ಆಟೋ ವೈರ್ಡ್ ಇಟ್. ಸೊ ಇದನ್ನು ಆಟೋ ವೈರ್ ಮಾಡಿದಾಗ ದಿಸ್ ಅಥೆಂಟಿಕೇಶನ್ ಮ್ಯಾನೇಜರ್ ಈಸ್ ಕಮಿಂಗ್ ಫ್ರಮ್ ಇನ್ ಬಿಲ್ಟ್. ವೆನ್ ಯು ಆಟೋ ವೈರ್ ಇಟ್ ಎಟ್ ದ ಎಂಡ್ ಪಾಯಿಂಟ್, ಕಂಟ್ರೋಲರ್ ಕ್ಲಾಸ್ನ ಯಾವಾಗಲೂ ನಾವು ಎಂಡ್ ಪಾಯಿಂಟ್ ಅಂತ ಹೇಳ್ತೀವಿ, ಯಾಕಂದರೆ ಇಲ್ಲಿ ಮ್ಯಾಪಿಂಗ್ ಆದ ತಕ್ಷಣ ಅಪ್ಲಿಕೇಶನ್ ರನ್ ಆಗುತ್ತೆ ಅಲ್ವಾ. ಸೊ ಕಂಟ್ರೋಲರ್ ಕ್ಲಾಸ್ ಇಸ್ ದ ಎಂಡ್ ಪಾಯಿಂಟ್ ಆಫ್ ಆನ್ ಅಪ್ಲಿಕೇಶನ್. ಆ್ಯಂಡ್ ಹಿಯರ್ ವೆನ್ ಯು ಆಟೋ ವೈರ್ ಅನ್ ಅಥೆಂಟಿಕೇಶನ್ ಮ್ಯಾನೇಜರ್, ಯು ಹ್ಯಾವ್ ಟು ಮೇಕ್ ಶ್ಯೂರ್ ಇನ್ ದ ಸೆಕ್ಯೂರಿಟಿ ಕ್ಲಾಸ್ ಯು ಆರ್ ಗೋಯಿಂಗ್ ಟು override an inbuilt authentication manager bean method. ಅರ್ಥ ಆಗ್ತಿದೆಯಾ? ಸೊ ನಾವು ಆಫ್ಟರ್ ಕ್ರಿಯೇಟಿಂಗ್ ದಿಸ್, ನಿಮ್ಮ ವೆಲ್ಕಮ್ ಕಂಟ್ರೋಲರ್ ಏನಿದೆ ಇಲ್ಲಿ, ಹಿಯರ್ ಯು ಹ್ಯಾವ್ ಟು ಮೇಕ್ ಯೂಸ್ ಆಫ್ ದಟ್ ದಿಸ್ ಆಬ್ಜೆಕ್ಟ್. ಈ ಆಬ್ಜೆಕ್ಟ್ನ ಇಲ್ಲಿ ಪಾಸ್ ಮಾಡ್ತೀರಾ. ಅಥೆಂಟಿಕೇಶನ್ ಮ್ಯಾನೇಜರ್ ಡಾಟ್ ಅಥೆಂಟಿಕೇಟ್ ನೋಡಿ, ಅದಿರೋದೇ ಒಂದು ಫಂಕ್ಷನು, ದಟ್ ಈಸ್ ಗೋಯಿಂಗ್ ಟು ಡಿಸ್ಪ್ಲೇ ಹಿಯರ್. and inside this you are going to create a new username password authentication token anta inbuilt ide. So if I type here new user and click enter here, ಇಲ್ಲಿ ನೋಡಿ, the first extension is that username password authentication token. ಅಂದರೆ ಯೂಸರ್ ನೇಮ್ ಪಾಸ್ವರ್ಡ್ನ ಅಥೆಂಟಿಕೇಟ್ ಆದಮೇಲೆ ಒಂದು ಟೋಕನ್ನ ಜನ್ರೇಟ್ ಮಾಡ್ತೀನಿ. ಸೊ ಯೂಸರ್ ನೇಮ್ ಪಾಸ್ವರ್ಡ್ನ ಪಾಸ್ ಮಾಡಬೇಕಲ್ವಾ, ಯಾವ್ದು ಪಾಸ್ ಮಾಡ್ತೀರಾ? ದ ಒನ್ ದಟ್ ಈಸ್ ಕಮಿಂಗ್ ಫ್ರಮ್ ದ DTO ಕ್ಲಾಸಸ್. ಈ ಆಬ್ಜೆಕ್ಟ್ ಎಲ್ಲಿಂದ ಬರ್ತಿದೆ? DTO ಕ್ಲಾಸಸ್ಸಿಂದ. ಸೊ ಹಿಯರ್ ಯು ಹ್ಯಾವ್ ಟು ಮೇಕ್ ಶ್ಯೂರ್ ಟು ರೈಟ್ auth required dot user name and then here you have to make use of that password, get password. So can anyone tell me why it is still showing error to me? Hello? ಅದು ಯಾಕೆ ಎರರ್ ತೋರಿಸ್ತಿದೆ ಅಂತ ಯಾರನ್ನ ಹೇಳೋಕ್ಕಾಗುತ್ತಾ? ಹೇಳಿ. ಇದೆ ಅಲ್ಲೊಂದು ಬೇಸಿಕ್ ಅಂದರೆ ಬೇಸಿಕ್ ಎರರ್ ತೋರಿಸ್ತಿದೆ ಅಲ್ಲಿ. ದಟ್ ಎರರ್ ಈಸ್ ಬಿಕಾಸ್ ಆಫ್ ಅ ಬೇಸಿಕ್ ಥಿಂಗ್. ಕೆನ್ ಯು ಟೆಲ್ ಮಿ ವೈ ಇಟ್ ಈಸ್ ಶೋಯಿಂಗ್ ಎರರ್? ಇಟ್ ಈಸ್ ನಾಟ್ ಬಿಕಾಸ್ ಆಫ್ ದ ಫಂಕ್ಷನಾಲಿಟಿ ವಾಟ್ ಐ ಹ್ಯಾವ್ ರಿಟರ್ನ್ ಇನ್ಸೈಡ್ ಅಥೆಂಟಿಕೇಶನ್ ಮ್ಯಾನೇಜರ್ ಡಾಟ್ ಅಥೆಂಟಿಕೇಟ್ ಅಂತ ಬರ್ದಿರೋದಕ್ಕೆ ಎರರ್ ಬರ್ತಿಲ್ಲ. ನಾನೊಂದು ಫಂಕ್ಷನ್ನ ಡಿಫೈನ್ ಮಾಡ್ಬೇಕಾದ್ರೆ ಅದು ಎರರ್ ಬಂದಿದೆ. ಯಾಕೆ ಅಂತ ಹೇಳ್ತೀರಾ? ಎಷ್ಟು ಸಲ ಹೇಳಿ ನಿಮಗೆ, ಇಲ್ಲಿ ವಾಯ್ಡ್ ಅಂತ ಇದ್ದರೆ ಎರರ್ ಬರಲ್ಲ. ಯಾಕಂದರೆ ಇಟ್ ಡಸಂಟ್ ಎಕ್ಸ್ಪೆಕ್ಟ್ ಎ ರಿಟರ್ನ್ ಟೈಪ್. ನೀವು ಅದರ್ ದೆನ್ ವಾಯ್ಡ್ ಏನೇ ಹಾಕಿದ್ರು ಅದ್ರ ರಿಟರ್ನ್ ಟೈಪ್ ಬರಬೇಕು. ಸೊ ಇಫ್ ಐ ಹ್ಯಾವ್ ಮೆನ್ಷನ್ ಸ್ಟ್ರಿಂಗ್, ಐ ಶುಡ್ ರೈಟ್ ಎ ರಿಟರ್ನ್ ಕೀವರ್ಡ್ ಹಿಯರ್ ಆ್ಯಂಡ್ ಐ ಶುಡ್ ರಿಕ್ವೆಸ್ಟ್ ಫಾರ್ ಎ ರಿಟರ್ನ್. ಹೌದಲ್ವಾ? ಅದಕ್ಕೆ ಎರರ್ ತೋರಿಸ್ತಿರೋದು. ಅಂಟಿಲ್ ಐ ರೈಟ್ ಎ ರಿಟರ್ನ್ ಕೀವರ್ಡ್ ಹಿಯರ್ ಇಟ್ ವಿಲ್ ಬಿ ಸ್ಟಿಲ್ ಶೋಯಿಂಗ್ ದ ಎರರ್. ಅವ್ರು ಕೇಳ್ತಾರೆ ವಾಟ್ ಈಸ್ ದ ಯೂಸ್ ಆಫ್ ವಾಯ್ಡ್ ಅಂತ. ಏನು ಹೇಳ್ತೀರಾ ಫಂಕ್ಷನಾಲಿಟಿಲಿ? In every class I am telling you the same, what is void and how you are going to use void. So ಈಗೇನು ಮಾಡ್ತೀನಿ, here first I will make sure ಇಲ್ಲಿ ಟೋಕನ್ ಏನು ಜನರೇಟ್ ಆಗುತ್ತೆ, I will make sure to be inside a try catch. If any exceptions is found, it should be overridden. So I will be using this code inside a try catch. So ಇದನ್ನು ಟ್ರೈಗೆ ಹಾಕ್ತೀನಿ. If
if it is valid, I won't get any errors, but if it contains any exceptions, I will write here in the catch. So do you remember what parameter I have to pass in the catch? Core Java ಅಷ್ಟು ಬೇಗ ಮರ್ತಿದ್ದೀರಾ? Exception ex, this is the variable name, and here if an exception rises, throw new exception, and ಇದ್ರ ಒಳಗಡೆ ಏನಾದರೂ ಎಕ್ಸೆಪ್ಷನ್ಸ್ ಇತ್ತು ಅಂದರೆ ನನಗೆ ಈ ಥರ ಔಟ್ಪುಟ್ ಬರಲಿ ಅಂತ ಹೇಳ್ತೀನಿ. ಏನಂತ? ಇನ್ವ್ಯಾಲಿಡ್ ಕ್ರೆಡೆನ್ಷಿಯಲ್ಸ್ ಅಂತ ಟೈಪ್ ಮಾಡ್ತೀನಿ. ಈ ಎರರ್ ಏನಕ್ಕೆ ಬರ್ತಿದೆ ಅಂತ ಏನಾದರೂ ಹೇಳೋಕ್ಕಾಗುತ್ತಾ? ಸರಸ್ವತಿ ಆ್ಯಂಡ್ ದೀಪ, ಈ ಎರರ್ ಏನಕ್ಕೆ ಬರ್ತಿದೆ ಅಂತ ಏನಾದರೂ ಹೇಳೋಕ್ಕಾಗುತ್ತಾ? ಗೊತ್ತಿಲ್ವಾ? ಪ್ಯಾರಂಥಿಸಿಸ್ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ. ಇಫ್ ಯು ಡೋಂಟ್ ನೋ, ಸೇ ಡೋಂಟ್ ನೋ, ಆರ್ ಇಫ್ ಯು ನೋ ಯು ಕ್ಯಾನ್ ಜಸ್ಟ್ ಆನ್ಸರ್. ಸೊ ನೀವು ಟ್ರೈ ಕ್ಯಾಚ್ ಬ್ಲಾಕ್ ಯೂಸ್ ಮಾಡಿದ್ರೆ ಆ ಫಂಕ್ಷನಾಲಿಟಿ ಶುಡ್ ಥ್ರೋಸ್ ಎಕ್ಸೆಪ್ಷನ್ ಅಂತ ಬರೀಬೇಕು. ಥ್ರೋಸ್ ಎಕ್ಸೆಪ್ಷನ್. ನೋಡಿ ಈಗ ಇಲ್ಲಿದ್ದು ಅಂಡರ್ಲೈನ್ ಎರರ್ ಹೋಗಿದೆ. ಸೊ ನೌ ವಾಟ್ ಐ ಶುಡ್ ಬಿ ಡೂಯಿಂಗ್ ಇಸ್ ದಟ್, ನೋಡಿ ಕೆಳಗಡೆ ಇದ್ದಿದ್ದು ಎರರ್ ಹೋಗಿದೆ ಅಲ್ವಾ ಈಗ. ಸೊ ಈಗ ದ ಓನ್ಲಿ ಥಿಂಗ್ ಇಸ್ ದಟ್ ಐ ಶುಡ್ ರಿಟರ್ನ್ ಸಮಥಿಂಗ್. ರಿಟರ್ನ್ ಕೀವರ್ಡ್ ಯೂಸ್ ಮಾಡ್ತೀನಿ. ನೋಡಿ ಇಲ್ಲಿ ಎರರ್ ಹೋಗಿದೆ, ಈಗ ಇಲ್ಲಿ ಎರರ್ ತೋರಿಸ್ತಿದೆ. ವೈ? ಬಿಕಾಸ್ ಐ ಹ್ಯಾವ್ ರಿಟರ್ನ್, ಬಟ್ ಐ ಶುಡ್ ರೈಟ್ ವಾಟ್ ಎಕ್ಸಾಕ್ಟ್ಲಿ ಇಟ್ ಶುಡ್ ರಿಟರ್ನ್. ಸೊ ಇಟ್ ಶುಡ್ ರಿಟರ್ನ್ ದಿಸ್ ಆಬ್ಜೆಕ್ಟ್. ಈ ಆಬ್ಜೆಕ್ಟಲ್ಲಿರೋ ಒಂದು ಫಂಕ್ಷನ್ನ ರಿಟರ್ನ್ ಮಾಡಬೇಕು. ಸೊ ಇಲ್ಲಿ ಏನು ಬರೆದಿದೆ? ಜನರೇಟ್ ಟೋಕನ್ ಅಂತ ಇತ್ತು ನೋಡಿ, ಇಲ್ಲೇ ತೋರಿಸ್ತಿದೆ ಅದು ಜನರೇಟ್ ಟೋಕನ್. ಆ್ಯಂಡ್ ಹಿಯರ್ ಇನ್ಸೈಡ್ ದಿಸ್ ಐ ಶುಡ್ ಪಾಸ್ ಅ ಯೂಸರ್ ನೇಮ್. ಆ್ಯಂಡ್ ಆ ಯೂಸರ್ ನೇಮ್ ಎಲ್ಲಿಂದ ತೊಗೊಬೇಕು? ಆತ್ ರಿಕ್ವೆಸ್ಟಿಂದ. ಯಾಕಂದರೆ ಇಲ್ಲಿ ಕೊಟ್ಟಿದ್ದೀನಿ ನಾನು, ಅಲ್ಲಿದೆ ಯೂಸರ್ ನೇಮು. ಆತ್ ರಿಕ್ವೆಸ್ಟ್ ಡಾಟ್ ಗೆಟ್ ಯೂಸರ್ ನೇಮ್. ಸೊ ಈಗ ಇಷ್ಟು ಫಂಕ್ಷನಾಲಿಟಿ ಬರೆದಾದ್ಮೇಲೆ ಟೋಕನ್ ಜನ್ರೇಟ್ ಆಗುತ್ತೆ. ಬಟ್ ನಾನು ಹೇಳಿದಂಗೆ ಟೋಕನ್ ಜನ್ರೇಟ್ ಆಗೋದಕ್ಕೆ ಮೊದಲು ನಾವೇನು ಮಾಡ್ಬೇಕು ಹೇಳಿ? ಟೋಕನ್ ಜನ್ರೇಟ್ ಆಗೋಕ್ಕೆ ನಾವೇನಾದ್ರು ಇದು ಮಾಡಬೇಕಲ್ಲ. ಇಟ್ ಕೆನಾಟ್ ಗೆಟ್ ಜನರೇಟೆಡ್ ಆಟೋಮೆಟಿಕಲಿ, ಹೌದಲ್ವಾ? ಸೊ ಫಸ್ಟ್ ದಟ್ ಕ್ರೆಡೆನ್ಷಿಯಲ್ಸ್ ಶುಡ್ ಬಿ ಜನರೇಟೆಡ್. ಸೊ ಫಸ್ಟ್ ಐ ವಿಲ್ ಬಿ ಗಿವಿಂಗ್ ಹಿಯರ್ ಮ್ಯಾಪಿಂಗ್ ಮಾಡ್ತೀನಿ ಮೊದಲು. ಪೋಸ್ಟ್ ಮ್ಯಾಪಿಂಗ್ ಮಾಡಿ ಇಲ್ಲಿ ಅಥೆಂಟಿಕೇಟ್ ಅಂತ ಹಾಕ್ತೀನಿ. ಇಟ್ ಕ್ಯಾನ್ ಬಿ ಎನಿಥಿಂಗ್. ಆಫ್ಟರ್ ಲಾಗಿನ್ ಅಂತನಾದರೂ ಹಾಕ್ಬೋದು. ಆಫ್ಟರ್ ಲಾಗಿನ್. ಸೊ ಈ ಆಫ್ಟರ್ ಲಾಗಿನ್ನು ಯಾವಾಗ ಮ್ಯಾಪ್ ಆಗುತ್ತೆ? ಲಾಗಿನ್ ಆದಮೇಲೆ. ಸೊ ಆ ಲಾಗಿನ್ ನಾವು ಏನು ಹೇಳ್ತಾ ಇದ್ದೀವಿ? ಟೋಕನ್ ಜನ್ರೇಟ್ ಆಗಬೇಕು. ಆ ಕ್ರೆಡೆನ್ಷಿಯಲ್ಸ್ಗೆ ತಕ್ಕಂಥ ಟೋಕನ್ ಜನ್ರೇಟ್ ಆಗುತ್ತೆ. ದೆನ್ ಇಟ್ ಈಸ್ ಗೋಯಿಂಗ್ ಟು ರೀಡೈರೆಕ್ಟ್ ಟು ಹಿಯರ್. ಸೊ ವಿತೌಟ್ ದಟ್ ಅಥೆಂಟಿಕೇಶನ್ ದಿಸ್ ಆಥರೈಸೇಷನ್ ಕೆನಾಟ್ ಹ್ಯಾಪನ್. ಅದನ್ನು ನಾವು ಸೆಕ್ಯೂರಿಟಿ ಕಾನ್ಫಿಗಲ್ಲಿ HTTP ಮೆಥಡ್ನ ಕಾಲ್ ಮಾಡಬೇಕಿಲ್ಲಿ. ಇಲ್ಲಿ ಇನ್ನೊಂದು ಕಾನ್ಫಿಗರ್ ಮೆಥಡ್ ಬರುತ್ತೆ, ಕಾನ್ಫಿಗ್ ವಿಚ್ ಈಸ್ HTTP ಮೆಥಡ್. ಇಲ್ಲಿ ನೋಡಿ, ಇಲ್ಲೇ ಮೊದಲು ಬಂದಿದೆ. ಯು ಹ್ಯಾವ್ ಟು ಮೇಕ್ ಶೂರ್ ಟು ರೈಟ್ ದಿಸ್. ಆ್ಯಂಡ್ ಹಿಯರ್ ಇನ್ ದ ರಿಟರ್ನ್ ಟೈಪ್ ನೋ ನೀಡ್ ಫಾರ್ ಸೂಪರ್. ಯು ಹ್ಯಾವ್ ಟು ರೈಟ್ HTTP ಡಾಟ್ CSRF dot disable dot authorize requests ನೋಡಿ authorize request. ಸೊ ಈ ರಿಕ್ವೆಸ್ಟ್ ಕ್ರೆಡೆನ್ಷಿಯಲ್ಸ್ ಪಾಸ್ ಆದಮೇಲೆ ಆ್ಯಂಟ್ ಮ್ಯಾಚರ್ಸ್ ಅಂತ ಇದೆ. ಆ್ಯಂಟ್ ಮ್ಯಾಚರ್ಸ್. ಸೊ ಈ ಮ್ಯಾಚರ್ಸಲ್ಲಿ ವೆನ್ ದ ಕ್ರೆಡೆನ್ಷಿಯಲ್ಸ್ ಆರ್ ಹಿಟ್ಟಿಂಗ್ ಎಲ್ಲಿ ರೀಡೈರೆಕ್ಟ್ ಆಗುತ್ತೆ, ಎಲ್ಲಿಗೆ ರೀಡೈರೆಕ್ಟ್ ಆಗಬೇಕು, ಓನ್ಲಿ ಇಫ್ ದ ಟೋಕನ್ ಇಸ್ ಜನರೇಟೆಡ್, ಅದನ್ನು ಇಲ್ಲಿ ಹಾಕಬೇಕು. ನಾನು ಕಂಟ್ರೋಲರ್ ಕ್ಲಾಸಲ್ಲಿ ಮ್ಯಾಪಿಂಗ್ ಏನು ಮಾಡಿದ್ದೀನಿ? ಆಫ್ಟರ್ ಲಾಗಿನ್ ಅಂತ ಹೇಳಿದ್ದೀನಿ. ಸೊ ಹಿಯರ್ ಐ ಹ್ಯಾವ್ ಟು ರೈಟ್ ಆಫ್ಟರ್ ಲಾಗಿನ್ ಇನ್ಸೈಡ್ ದಿಸ್ ಕಾನ್ಫಿಗ್ ಕ್ಲಾಸ್. ಇಲ್ಲಿ HTTP ಮೆಥಡ್ ಏನು ತೊಗೊಂಡಿದ್ದೀನಿ, ಇಲ್ಲಿ ಅದನ್ನು
I should be having that navigate, and then I have to make sure to permit all except for this. Permit all ಆದಮೇಲೆ if there is any other request, ಈ ಟೋಕನ್ ಜನ್ರೇಟ್ ಆದಮೇಲೆ ಅವ್ನಿಗೆ ಎಲ್ಲೆಲ್ಲಿ ಆ್ಯಕ್ಸಸ್ ಇದೆ ಆ ರಿಕ್ವೆಸ್ಟ್ ಬಂತು ಅಂದರೆ ಅದನ್ನು ಅಥೆಂಟಿಕೇಟ್ ಮಾಡಿ, ಯಾಕಂದರೆ ಅದು ಟೋಕನ್ ಅಥೆಂಟಿಕೇಟ್ ಮಾಡಿರುತ್ತೆ. ಸೊ ದಿಸ್ ಈಸ್ ದ ಫಂಕ್ಷನಾಲಿಟಿ. ನೌ ವಾಟ್ ಐ ವಿಲ್ ಡೂ, ಐ ವಿಲ್ ರನ್ ಮೈ ಅಪ್ಲಿಕೇಶನ್. ಹೋಗ್ಬೇಕಾ ಸರ್? ಒಂದು 10 ನಿಮಿಷ ಎಷ್ಟು ಬೇಗ ಆಗುತ್ತೆ 10 ಹಂಗೆ ಪೋಸ್ಟ್ ಮಾಡ್ತಾ ಇಲ್ಲ, ಇಟ್ಸ್ ಪಾಸಿಬಲ್ ಇತ್ತು. ಆಯಿತು ಸರ್, ಟೋಕನ್ ಜನ್ರೇಟ್ ಆಗುತ್ತೆ. ಸೊ ಹಿಯರ್ ಐ ಆಮ್ ಗೆಟಿಂಗ್ ಆ್ಯನ್ ಎರರ್. ಸೊ ಇಲ್ಲಿ ಎರರ್ ಏನು ಬರ್ತಿದೆ, ಎರರ್ ಡಿಬಗ್ ಮಾಡೋದು ಹೆಂಗೆ ಅಂದರೆ ನೋಡಿ ದೀಪ, ಇಲ್ಲೇ ತೋರಿಸುತ್ತೆ ಅದು ಏನು ಪ್ರಾಬ್ಲಮ್ ಆಗಿದೆ ಅಂತ. ಡಿಸ್ಕ್ರಿಪ್ಷನ್ ಏನು ತೋರಿಸಿದೆ, ಕಂಟ್ರೋಲರ್ ವೆಲ್ಕಮ್ ಕಂಟ್ರೋಲ್ ರಿಕ್ವೈರ್ಡ್ ಎ ಬೀನ್ ಫಾರ್ ಅಥೆಂಟಿಕೇಶನ್ ಮ್ಯಾನೇಜರ್. ಅಥೆಂಟಿಕೇಶನ್ ಮ್ಯಾನೇಜರಲ್ಲಿ ನಾನು ಬೀನ್ ಹಾಕಬೇಕು ಅಂತ ಹೇಳ್ತಿದ್ದೆ. ಸೊ ನಿಮ್ಮದು ಫುಲ್ ನೇಮ್ ಅಂತ ನೋ ಪ್ರಾಪರ್ಟೀಸ್ ಅಂತ ಬಂದರೆ ಆ ಫುಲ್ ನೇಮ್ ನೀವೆಲ್ಲೋ ಮೆನ್ಷನ್ ಮಾಡಿದ್ದೀರಾ ಆ್ಯಂಡ್ ಯು ಆರ್ ನಾಟ್ ಮೇಕಿಂಗ್ ಯೂಸ್ ಆಫ್ ದಟ್. ಸೊ ಇಲ್ಲಿ ಅಥೆಂಟಿಕೇಶನ್ ಮ್ಯಾನೇಜರಲ್ಲಿ ನಾನು ಬೀನ್ ಅಂತ ಐ ಶುಡ್ ಮೆನ್ಷನ್ ಇಟ್ ಹಿಯರ್. ಸೊ ಒನ್ಸ್ ಇಫ್ ಐ ಮೆನ್ಷನ್ ಇಟ್ ಹಿಯರ್ ಆ್ಯಂಡ್ ಇಫ್ ಐ ರೀರನ್ ಮೈ ಅಪ್ಲಿಕೇಶನ್, ಟೋಕನ್ ಜನ್ರೇಟ್ ಆಗುತ್ತೆ. ನೀವು ಎರರ್ ಏನು ಅಂತ ಅರ್ಥನೇ ಮಾಡ್ಕೊಂಡಿಲ್ಲ ಅಂದರೆ ಆ ಎರರ್ನ ರಿಸಾಲ್ವ್ ಮಾಡೋಕ್ಕೆ ಬರಲ್ಲ. ಸೊ ಫಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಎರರ್ ಈಸ್ ಆ್ಯಂಡ್ ಹೌ ಟು. ನೋಡಿ, ಈಗ ಟಾಮ್ ಕ್ಯಾಟ್ ಸ್ಟಾರ್ಟೆಡ್ ಆನ್ 9192. ಸೊ ಈಗ ನಾನೇನು ಮಾಡ್ತೀನಿ, ಪೋಸ್ಟ್ಮ್ಯಾನ್ ಓಪನ್ ಮಾಡ್ತೀನಿ. ಸೊ ಪೋಸ್ಟ್ಮ್ಯಾನ್ ಓಪನ್ ಮಾಡಿ ಕ್ರೆಡೆನ್ಷಿಯಲ್ಸ್ ಹಾಕಿದ್ರೆ ಟೋಕನ್ ಜನ್ರೇಟ್ ಆಗಬೇಕು. ನಾನು ಅದೇ ಫಂಕ್ಷನಾಲಿಟಿ ಬರೆದಿರೋದು. ಏನು ಮಾಡಿದ್ದೀನಿ, ಟೋಕನ್ ಜನ್ರೇಟ್ ಮಾಡೋದಕ್ಕೆ ಕಂಟ್ರೋಲರ್ ಕ್ಲಾಸಲ್ಲಿ ಜನ್ರೇಟ್ ಟೋಕನ್ ಅಂತ ಒಂದು ಫಂಕ್ಷನ್ ಬರೆದು ಅದ್ರಲ್ಲಿ ಆಬ್ಜೆಕ್ಟ್ ಪಾಸ್ ಮಾಡಿದ್ದೀನಿ, ಆತ್ ರಿಕ್ವೆಸ್ಟ್ ಕ್ಲಾಸ್ದು. ಈ ಕ್ಲಾಸಲ್ಲಿ 2 ಅಟ್ರಿಬ್ಯೂಟ್ಸ್ ಇದೆ, ವಿಚ್ ಈಸ್ ಲೈಕ್ ಎ DTO ಕ್ಲಾಸ್. ಸೊ ಅದನ್ನು ತೊಗೊಂಡು ಅಥೆಂಟಿಕೇಶನ್ ಮ್ಯಾನೇಜರ್ಗೆ ಹೇಳಿ ಯೂಸರ್ ನೇಮ್ ಪಾಸ್ವರ್ಡ್ ನಾನು ಕೊಡ್ತೀನಿ, ದೆನ್ ಯು ಹ್ಯಾವ್ ಟು ಲಾಗ್ ಇನ್ ಮೀ. ಸೊ ಅದನ್ನು ಅಥೆಂಟಿಕೇಟ್ ಮಾಡೋಕ್ಕೆ ಸೆಕ್ಯೂರಿಟಿ ಕಾನ್ಫಿಗಲ್ಲಿ HTTP ರಿಕ್ವೆಸ್ಟ್ ಹೇಳಿ ಇಲ್ಲಿ ಮಾಡಿದ್ದೀನಿ. ಆಥರೈಸ್ ದ ರಿಕ್ವೆಸ್ಟ್ ಆಫ್ಟರ್ ದ ಟೋಕನ್ ಇಸ್ ಪಾಸ್ಟ್ ಅಂತ ಹೇಳಿ ಇಲ್ಲಿ ಜನ್ರೇಟ್ ಮಾಡಿದ್ದೀನಿ. ಸೊ ಇಟ್ ಈಸ್ ರನ್ನಿಂಗ್ ಅಲ್ವಾ. ಸೊ ಇಲ್ಲಿ ಹೋಗಿ, ಸೊ ಪೋಸ್ಟ್ ಮ್ಯಾಪಿಂಗ್ ಇತ್ತು, ಪೋಸ್ಟ್, ಆ್ಯಂಡ್ ಹಿಯರ್ ಐ ವಿಲ್ ಕಾಪಿ ದ ಲೋಕಲ್ ಹೋಸ್ಟ್. ಸೊ local host :/ ಸೊ ಅಥೆಂಟಿಕ್ ಇಲ್ಲ ಸರ್, ಸೊ ಇಲ್ಲಿ ಆಫ್ಟರ್ ಲಾಗಿನ್ ಅಂತ ಮ್ಯಾಪಿಂಗ್ ಮಾಡಿದ್ದೀನಿ, ಹೌದಲ್ವಾ. ಇಲ್ಲಿ ಕೆನ್ ಯು ಸಿ ಹಿಯರ್ ಇನ್ ದ ವೆಲ್ಕಮ್, ಹಿಯರ್ ಐ ಹ್ಯಾವ್ ಆಫ್ಟರ್ ಲಾಗಿನ್. ಸೊ ಹಿಯರ್ ಇನ್ ದ ಪೋಸ್ಟ್ಮ್ಯಾನ್ ವಾಟ್ ಐಲ್ ಬಿ ಡೂಯಿಂಗ್, ಐ ವಿಲ್ ಬಿ ರೈಟಿಂಗ್ ಆಫ್ಟರ್ ಲಾಗಿನ್. ಸೊ ಇಲ್ಲಿ ನಾನು ಏನು ಹೇಳಿದೆ, ಐ ವಿಲ್ ಬಿ ಪಾಸಿಂಗ್ ಆಬ್ಜೆಕ್ಟ್ಸ್ ಅಲ್ವಾ, ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಪಾಸ್ ಮಾಡ್ತೀನಿ ಅಂತಲ್ವಾ. ಇಲ್ಲಿ ಆಬ್ಜೆಕ್ಟ್ ಅದೇ ಅಲ್ವಾ ಪಾಸ್ ಮಾಡಿರೋದು ನಾನು. ಆತ್ ರಿಕ್ವೆಸ್ಟಲ್ಲಿ ಏನಿದೆ, ಯೂಸರ್ ನೇಮು ಪಾಸ್ವರ್ಡ್ ಇದೆ, ಹೌದಲ್ವಾ. ಸೊ ಇಲ್ಲೇನು ಮಾಡ್ತೀನಿ, ಬಾಡಿ ಹೋಗಿ ಹಿಯರ್ ಐ ವಿಲ್ ಮೇಕ್ ರಾ ಆ್ಯಂಡ್ ಹಿಯರ್, ಸೊ ಇಟ್ ಈಸ್ ಗೋಯಿಂಗ್ ಫಾರ್ ದ ಡಿಫ್ರೆಂಟ್ ಒನ್. ಸೊ ಬಾಡಿ ರಾ ಲೋಕಲ್ ಹೋಸ್ಟ್ 9192 after login raw illi JSON, it should be a JSON. So I have a previous example of doing this for a demo, so I'll copy paste the same. ಸೊ ಇಲ್ಲಿ ನಾನಿವಾಗ ಸರ 1 2 3 4 ಸರ್ವಣ ಅಂತಿದೆ, ಸೆಂಡ್ ಮಾಡ್ತೀನಿ. ನೋಡಿ ಇಂಟರ್ನಲ್ ಎರರ್ ಬರ್ತಿದೆ. ಐ ಥಿಂಕ್ ಐ ಶುಡ್ ಬಿ ಕಾಪಿಂಗ್ ದಿಸ್ ಹೋಲ್ ಥಿಂಗ್. ನಾನು ಅಲ್ಲಿ ಟೈಪ್ ಮಾಡಿಬಿಟ್ಟಿದ್ದೀನಿ. ಸೊ ಐ ವಿಲ್ ಡೂ ಇಟ್ ಹಿಯರ್. ಸೊ ಆಫ್ಟರ್ ಲಾಗಿನ್ ಅಂತ ಹೇಳಿ ಮಾಡಿದೆ. ಸೊ ಇಲ್ಲಿ ಸೊ ದಿಸ್ ಈಸ್ ಮೈ API 9192 ರನ್ ಆಗ್ತಿದೆ. ಟೋಕನ್ ಯಾವಾಗ ಜನ್ರೇಟ್ ಆಗಬೇಕು ಅಂದರೆ ಅದು ಅಥೆಂಟಿಕೇಟ್ ಆದಮೇಲೆ. ಅಥೆಂಟಿಕೇಟ್ ಹೆಂಗಾಗುತ್ತೆ, ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟ ಮೇಲೆ. ಸೊ ಇಫ್ ಐ ಸೆಂಡ್ ಹಿಯರ್, ನೋಡಿ ಟೈಮ್ ಸ್ಟ್ಯಾಂಪ್ ಎರರ್ 500 ಅಂತ ಬರ್ತಿದೆ, ಬಟ್ ಐ ವಿಲ್ ಟೇಕ್ ದ ಲಾಗಿನ್ ಕ್ರೆಡೆನ್ಷಿಯಲ್ಸ್ ವಾಟ್ ಐ ಹ್ಯಾವ್ ಗಿವನ್. ಐ ವಿಲ್ ಟೇಕ್ ದೀಪ.
ಸೊ ಇಲ್ಲಿ ದೀಪ, ಯೂಸರ್ ನೇಮ್ ವಿಲ್ ಬಿ ದೀಪ ಆ್ಯಂಡ್ ಪಾಸ್ವರ್ಡ್ ವಿಲ್ ಬಿ ದೀಪ 123. ಸೊ ಎರರ್ ಬರ್ತಿದೆ, ಏನಾಗಿರ್ಬೋದು? invalid credentials ಅಂತ ಬರ್ತಿದೆ. So after that I have given the exact credentials, then why it is showing me error? Post after login. Here I have mentioned string username, that's okay. Here in the auth request username and password, and here in the welcome controller auth request after login run ಆಗ್ತಿದೆ. ಈ ಪೋಸ್ಟ್ ಮೇಲೆ run ಮಾಡೋಣ. It is still showing the error. Why? Why it is showing 500 error? So we shall check it from the start. util class ittu, so after util class I have written a functionality. So ಇಲ್ಲಿ users ಬೇಡ ಸದ್ಯಕ್ಕೆ. util class ittu, here I have made sure to write string username and I have made the username. And the second thing what I have did was that ಕಂಟ್ರೋಲರ್ ಎಂಡ್ ಪಾಯಿಂಟಲ್ಲಿ ಒಂದು ಫಂಕ್ಷನಾಲಿಟಿ ಬರಿತಾ ಇದ್ದೀನಿ, ವಿಚ್ ಇಸ್ ಜನರೇಟ್ ಟೋಕನ್, ಆ್ಯಂಡ್ ಹಿಯರ್ ಐ ಹ್ಯಾವ್ ಪಾಸ್ಡ್ auth request. What it is missing here? Public string generate token auth object ಸರಿ ಇದೆ, throws exception, trial ಇದೆ, authentication manager dot authenticate new password, authentication token, auth request dot get username, comma auth dot get password. Then we have an exception to show invalid credentials. Okay, then what I have, auth request dot get username, which is coming from this generate token java jwt util. ಸೊ ಇದಾದ್ಮೇಲೆ ಕಾನ್ಫಿಗ್ ಕ್ಲಾಸಲ್ಲಿ ಸೆಕ್ಯೂರಿಟಿ HTTP ರಿಕ್ವೆಸ್ಟ್ ಏನು ಮಾಡಿದ್ದೀನಿ, ದಿಸ್ HTTP is wrong, I think. ಯಾವ HTTP ತೊಗೊಂಡಿದೆ ಇದು? ತೊಗೊಂಡಿಲ್ಲ. HTTP security protected void CSRF method, alarmed display, then authorize request, then we have and matches, and inside this I have written the credentials slash after login, then I have given permit all, then I have used any request, then I have used authenticated. ಎಲ್ಲೂ ಎರರ್ ಇಲ್ವಲ್ಲ? ಹಾಂ ಹೇಳಿ. ಪೋಸ್ಟ್ಮನ್ ಅಲ್ಲಿ ಫಸ್ಟ್ ಯೂಸರ್ ನೇಮ್ ಆಮೇಲೆ ಪಾಸ್ವರ್ಡ್ ಕೊಟ್ಟರೆ ಅದಕ್ಕೆ ಎರರ್ ಅಂತ ಹೇಳ್ತಿದ್ದೀರಾ?
ಐ ಥಿಂಕ್ ನನ್ನ ಬ್ಯಾಡ್ ಕ್ರೆಡೆನ್ಷಿಯಲ್ಸ್ ಆಗಿತ್ತು, ಸರ್ವರ್ ಸ್ಟಾಪ್ ಆಗಿದೆ ಅಂತ ಗೊತ್ತಿಲ್ಲ. ಐ ವಿಲ್ ಗೋ ವಿತ್ ದ ಎಕ್ಸಾಕ್ಟ್ ಕ್ರೆಡೆನ್ಷಿಯಲ್ಸ್ ಅಟ್ ದ ಫಸ್ಟ್ ಓನ್ಲಿ. ನಾನು ಮೊದಲೇ ಬ್ಯಾಡ್ ಕ್ರೆಡೆನ್ಷಿಯಲ್ಸ್ ಹಾಕಿ ಚೆಕ್ ಮಾಡೋದಲ್ಲ. ಐಡೆಂಟಿಫೈ ಆ್ಯಂಡ್ ಸ್ಟಾಪ್ ದ ಪ್ರೊಸೆಸ್ ದಟ್ ಲಿಸನಿಂಗ್ ಆನ್ ಪೋರ್ಟ್ ಆ್ಯಂಡ್ ಕಾನ್ಫಿಗರ್ ದಿಸ್ ಅಪ್ಲಿಕೇಶನ್ ಟು ಲಿಸನ್ ಆನ್ ರನ್ ಆನ್ ಅನದರ್ ಪೋರ್ಟ್. ಓಕೆ, YML ಫೈಲ್ ಎಲ್ಲಿದೆ? ರಿಸೋರ್ಸಸಲ್ಲಿದೆ. ಸೊ ಹಿಯರ್ ಪೋರ್ಟ್ ನಂಬರ್ ಏನು ಮಾಡ್ತೀನಿ, 8080 ಹಾಕ್ತೀನಿ. 8080. ನೌ ಐ ವಿಲ್ ರನ್ ಇಟ್. ಸೊ ನಾನು ಮೊದಲೇ ಇನ್ವ್ಯಾಲಿಡ್ ಕ್ರೆಡೆನ್ಷಿಯಲ್ಸ್ ಕೊಟ್ಟಿದ್ದಕ್ಕೆ ಅದು ರಾಂಗ್ ಆಗ್ತಿದೆ ಅಂದ್ಕೊತೀನಿ. ಮೊದಲೇ ನಾನು ವ್ಯಾಲಿಡ್ ಕ್ರೆಡೆನ್ಷಿಯಲ್ಸ್ ತೊಗೊತೀನಿ. ಇಟ್ ಈಸ್ ಸ್ಟಾರ್ಟೆಡ್ ಇನ್ 8080. ಸೊ ಆಲ್ ಐ ವಿಲ್ ಡೂ ಹಿಯರ್ ಇಸ್ ದಟ್ ಐ ವಿಲ್ ಚೇಂಜ್ ಹಿಯರ್ 8080 ಆಫ್ಟರ್ ಲಾಗಿನ್. ಇನ್ನೂ ಎರರ್ ಬರ್ತಿದೆ. ಬ್ಯಾಡ್ ರಿಕ್ವೆಸ್ಟು ಅಲ್ಲ, ಇಂಟರ್ನಲ್ ಸರ್ವರ್ ಎರರ್ ಇದೆ. ವೈ ಇಟ್ ಇಸ್ ಶೋಯಿಂಗ್ ಮಿ ಇಂಟರ್ನಲ್ ಸರ್ವರ್ ಎರರ್? ಇನ್ವ್ಯಾಲಿಡ್ ಕ್ರೆಡೆನ್ಷಿಯಲ್ಸ್ ಅಂತಲೇ ತೋರಿಸ್ತಿದೆ. ಸೊ ಕಂಟ್ರೋಲ್ ಕ್ಲಾಸಲ್ಲಿ ಟ್ರೈ ಕ್ಯಾಚ್ ಮೆಥಡ್ ಏನು ಮಾಡಿದ್ದೀನಿ, where is that try catch only? So I have used post mapping after login, public string generate token. Oh my god, the silly mistake what I have did is that ನಾವು ಒಂದು ಡೇಟಾನ ಪಾಸ್ ಮಾಡ್ತಿದ್ದೀವಿ ಅಂದರೆ, ಕೇಳಿಸ್ತಿದೆಯಾ ಇಬ್ರಿಗೂ? ನಿಮಗೆ ಸರಸ್ವತಿ ಅವರೇ? ಸೊ ನಾನು ಮಾಡಿರೋ ಮೈನರ್ ಮಿಸ್ಟೇಕ್ ಏನು ಅಂದರೆ, ನಾನು ಕ್ರೆಡೆನ್ಷಿಯಲ್ಸ್ನ ಪಾಸ್ ಮಾಡ್ತೀನಿ, ಆಮೇಲೆ ಟೋಕನ್ ಕೊಡು ಅಂತ ತಾನೇ ನಾನು ಅಪ್ಲಿಕೇಶನ್ ಮಾಡ್ತಿರೋದು. ಸೊ ನನ್ನ ಅಪ್ಲಿಕೇಶನ್ಗೆ ಹೇಳಬೇಕಲ್ವಾ ನಾನು ಕಳಿಸ್ತಿರೋ ಕ್ರೆಡೆನ್ಷಿಯಲ್ಸ್ ಯಾವುದು ಅಂತ. ಐ ಹ್ಯಾವ್ ಟು ಯೂಸ್ ರಿಕ್ವೆಸ್ಟ್ ಬಾಡಿ ಅನೋಟೇಷನ್ಸ್. ಸೊ ದಿಸ್ ಈಸ್ ದ ಎರರ್ ವಾಟ್ ಐ ಡಿಡ್. ಸೊ ನಾನು ಆಬ್ಜೆಕ್ಟ್ನ ಪಾಸ್ ಮಾಡ್ತಾ ಇದ್ದೀನಿ, ಅದು ಅಪ್ಲಿಕೇಶನ್ಗೆ ಗೊತ್ತಾಗಬೇಕು ಅಂದರೆ ಐ ಶುಡ್ ಯೂಸ್ ದಿಸ್ ಅಲ್ವಾ. ದಿಸ್ ಇಸ್ ದ ಥಿಂಗ್ ವಾಟ್ ಐ ಹ್ಯಾವ್ ಫಾರ್ಗಾಟನ್. ಸೊ ಐ ವಿಲ್ ರನ್ ನೌ. ನೋಡಿ, ಡೈಲಿ ಮಾಡಿ ಸಣ್ಣ ಪುಟ್ಟ ನಾವೇ ಮರಿತೀವಿ. ಇನ್ನು ನಿಮ್ಮ ಪ್ರಾಕ್ಟೀಸ್ ಮಾಡಿದ್ರೇ ನೀವು ಕಲಿಯೋದು ತುಂಬ ಕಷ್ಟ ಇದೆ. ಇಫ್ ಯು ಗಿವ್ ಗ್ಯಾಪ್ ಫಾರ್ ಪ್ರಾಕ್ಟೀಸ್ ಇಟ್ ವಿಲ್ ಬಿ ರಿಯಲಿ ಹಾರ್ಡ್ ಟು ಲರ್ನ್ ಎವ್ರಿಥಿಂಗ್. ಪೋರ್ಟ್ ಮತ್ತೆ ರನ್ ಆಗ್ತಿದೆ ಅಂತ ತೋರಿಸ್ತಿದೆ. ಐ ಡಿಂಟ್ ಸ್ಟಾಪ್ ದ ಪೋರ್ಟ್. ಸೊ ನೀವು ಪೋರ್ಟ್ನ ಸ್ಟಾಪ್ ಮಾಡಿಲ್ಲ ಅಂದರೆ ಇದೇ ಎರರ್ ತೋರಿಸೋದು. ಸೊ ಐ ವಿಲ್ ಜಸ್ಟ್ ಸ್ಟಾಪ್ ದಿಸ್ ಪೋರ್ಟ್ and I will save this 9192 only, and now I will start my application. So simple mistake is that when I am passing the object I am not mentioning that is the thing that you have to make a valid. Adu request body, I am requesting to take that as an data as a credentials. Adu credentials anta mention madakke, that is the data what I am giving. So if I go here to the postman and if I change this 9192 alva run ಆಗ್ತಿರೋದು 9192, and if I give send now it will read. ನೋಡಿ ಇವಾಗ ಟೋಕನ್ ಬಂದಿದೆಯಾ? ನಾವು ರಿಕ್ವೆಸ್ಟ್ ಬಾಡಿಲಿ ನಾನು ಅವತ್ತೇ ಹೇಳಿದೆ ಅನೋಟೇಷನ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ 4ರಿಂದ 6 ಲೈನ್ ಫಂಕ್ಷನಾಲಿಟಿ ಯು ಕ್ಯಾನ್ ರಿಡ್ಯೂಸ್ ದಟ್. ಸೊ ಐ ಹ್ಯಾವ್ ನಾಟ್ ರಿಟರ್ನ್ ದ ಫಂಕ್ಷನಾಲಿಟಿ ಆ್ಯಂಡ್ ಐ ಹ್ಯಾವ್ ನಾಟ್ ಯೂಸ್ ದ ಅನೋಟೇಷನ್. ದೆನ್ ಹೌ ಕಮ್ ಮೈ ಅಪ್ಲಿಕೇಶನ್ ನೋಸ್ ಎಲ್ಲಿ ಪಾಸ್ ಮಾಡ್ತಿದ್ಯಾ ನೀನು ಆಬ್ಜೆಕ್ಟ್ನ ಅಂತ ಅದು ಹೆಂಗೆ ಗೊತ್ತಾಗುತ್ತೆ? ಸೊ ಈಗ ನಿಮಗೆ ಟೋಕನ್ ಜನ್ರೇಟ್ ಆಗಿದೆಯಾ ಕ್ರೆಡೆನ್ಷಿಯಲ್ಸ್ ಪಾಸ್ ಮಾಡಿರೋದಕ್ಕೆ? ಸೊ ಈ ಟೋಕನ್ನು ದೀಪ ಅವ್ರದ್ದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಸೊ ಐ ವಿಲ್ ಗೋ ಹಿಯರ್. ನೋಡಿ ಈಗ ಇದು ರನ್ ಆಗುತ್ತೆ. ಏನು ಡಿನೈ ಮಾಡ್ತಿದೆ? ಸೊ ನಾನು ಪೋಸ್ಟ್ ಮೇಲೆ ರನ್ ಮಾಡ್ತಿರೋದಕ್ಕೆ ಇಲ್ಲಿ ಬರ್ತಿಲ್ಲ ಅಂದ್ಕೊತೀನಿ. ಇಲ್ಲಿ JWT.io ನಾನು ಅವತ್ತೇ ಹೇಳಿದೆ ನಿಮಗೆ, ಇದು ತೋರಿಸಿದಾಗ ದ ಫಸ್ಟ್ ವಿಚ್ ಈಸ್ ಇನ್ ದ ಪಿಂಕ್ ಕಲರ್ ಇಟ್ ಈಸ್ ಶೋಯಿಂಗ್ ದಟ್ ಇಟ್ ಈಸ್ ದ JWT ಟೈಪ್ ಆಫ್ ದ ಟೋಕನ್.
ದ ಒನ್ ಇನ್ ಪರ್ಪಲ್ ಇಟ್ ಈಸ್ ಲೈಕ್ ದ ಸಬ್ಜೆಕ್ಟ್ ನೋಡಿ ಜಾನ್ ಡೋಯಿ ಅನ್ನೋದು, ಆ್ಯಂಡ್ ದ ಲಾಸ್ಟ್ ಒನ್ ಇಸ್ ದ ಸಿಗ್ನೇಚರ್. ಹೌದಲ್ವಾ? ಈಗ ನಾನೇನು ಮಾಡ್ತೀನಿ, ನಾನೇನು ಕೋಡ್ ಬರೆದಿದ್ದೆ, ಈ ಕ್ರೆಡೆನ್ಷಿಯಲ್ಸ್ನ ಪಾಸ್ ಮಾಡಿದ್ರೆ, ರಿಕ್ವೆಸ್ಟ್ ಬಾಡಿಲಿ ಪಾಸ್ ಮಾಡಿದ್ರೆ ನನಗೊಂದು ಟೋಕನ್ ಕೊಡು. ಸೊ ನಾನು ಇಲ್ಲಿ ಪಾಸ್ ಮಾಡಿದ್ದೀನಿ, ಟೋಕನ್ ಜನ್ರೇಟ್ ಆಗಿದೆ. ಸೊ ಈ ಟೋಕನ್ನ ತಗೊಂಡು ನಾನು ಈ ಡಿಬಗರಲ್ಲಿ ಈ ಟೋಕನ್ ಹಾಕಿದ್ರೆ ಯಾರ್ದು ಕ್ರೆಡೆನ್ಷಿಯಲ್ಸ್ ಅಂತ ಗೊತ್ತಾಗುತ್ತೆ. ದಿಸ್ ಪರ್ಪಲ್ ಲೈನ್ ಇಸ್ ಟೆಲ್ಲಿಂಗ್ ದ ನೇಮ್ ಆಫ್ ಹೂಸ್ ಟೋಕನ್ ಇಸ್ ಇಟ್ ಅಲ್ವಾ. ಇಲ್ಲಿ ನೋಡಿ ಈ ಟೋಕನ್ ಜಾನ್ ಡೋಯಿ ಅಂತ ಇಲ್ಲಿ ಕಾಣಿಸ್ತಿದ್ಯಾ? ಸೊ ಈಗ ನಾನು ದೀಪ ಅವ್ರ ಕ್ರೆಡೆನ್ಷಿಯಲ್ಸ್ ಹಾಕಿ ಜನ್ರೇಟ್ ಆಗಿರೋ ಟೋಕನ್ ಮಾಡಿದ್ರೆ ಹೆಸರು ನೋಡಿ ಏನು ಬಂತು ಇಲ್ಲಿ ಕಾಣಿಸ್ತಿದ್ಯಾ? ಯಾರ ಹೆಸರು ಬಂದಿದೆ ಹೇಳಿ? ಸೊ ಈಗ ನಾನು ಇನ್ನೊಂದು ಯೂಸರ್ ನೇಮ್, ಇನ್ನೊಬ್ರದ್ದು ಯೂಸರ್ ನೇಮು ಕ್ರಿಯೇಟ್ ಮಾಡಿದ್ದೆ ಅವತ್ತು. ಸೊ ಇಲ್ಲಿದೆ ಮೇನ್ ಕ್ಲಾಸ್. ಸೊ ಇಲ್ಲಿ ಗಾಯತ್ರಿ ಅವ್ರದ್ದು ಮಾಡಿದ್ದೆ. ಸೊ ಇಲ್ಲಿ ಗೋ ಹಿಯರ್, ಗಾಯತ್ರಿ ಅವ್ರ ಕ್ರೆಡೆನ್ಷಿಯಲ್ಸ್ ಕೊಟ್ಟಾಗ ಅವ್ರದ್ದೊಂದು ಟೋಕನ್ ಜನ್ರೇಟ್ ಆಗುತ್ತೆ ನೋಡಿ. ಈಗ ಪಾಸ್ವರ್ಡ್ ಪಾಸ್ವರ್ಡ್. ಸೊ ಈಗ ಸೆಂಡ್ ಮಾಡಿದಾಗ ಅವ್ರದ್ದು ಇದು ಗಾಯತ್ರಿ ಅವ್ರ ಟೋಕನ್ ಜನ್ರೇಟ್ ಆಗಿದೆ. ಸೊ ಇದನ್ನು ಕಾಪಿ ಮಾಡ್ತೀನಿ, Ctrl+C, and here go for the jwt.io and I'll paste the token. ನೋಡಿ ಈ ಟೋಕನ್ ಯಾರ್ದು ಹೇಳಿ, ಯಾರ ಹೆಸರು ಬಂದಿದೆ? ಗಾಯತ್ರಿ. ಸೊ ವಿ ಹ್ಯಾವ್ ಒನ್ ಮೋರ್ ವಿಚ್ ಇಸ್ ಲಾವಣ್ಯ. ಸರಸ್ವತಿ ಅವರ ನಿಮ್ಮ ಹೆಸರಲ್ಲಿ ಲೆಟರ್ಸ್ ಜಾಸ್ತಿ ಇತ್ತು, ಅದಕ್ಕೆ ನಿಮ್ಮನ್ನು ಆ್ಯಡ್ ಮಾಡಿಲ್ಲ, ಆಮೇಲೆ ಆ್ಯಡ್ ಮಾಡ್ತೀನಿ. ಸೊ ಇಫ್ ಐ ಸೆಂಡ್ ಅಗೇನ್, ಸೊ ನಾನು ಬರ್ದಿರೋ ಫಂಕ್ಷನಿಟಿ ಏನು, ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟರೆ ನನಗೆ ಟೋಕನ್ ಕೊಡು. ಸೊ ಟೋಕನ್ ಕೊಡ್ತಿದೆ, ಅಥೆಂಟಿಕೇಶನ್ ಆದಮೇಲೆ ಈ ಟೋಕನ್ ಬರುತ್ತೆ. ಸೊ ಬೇಸ್ಡ್ ಆನ್ ದಿಸ್ ಟೋಕನ್ ಯಾರು ಅಂತ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನೋಡಿ ಇಲ್ಲೇ ತೋರಿಸ್ತಿದ್ದೀನಲ್ಲ, ಟೋಕನ್ ಹಾಕಿದ್ರೆ ಸಾಕು, ಆ ಟೋಕನ್ ಯಾರ್ದು ಅಂತ ಗೊತ್ತಾಗುತ್ತೆ. ದೆನ್ ವಿ ವಿಲ್ ಗೆಟ್ ಟು ನೋ ಯಾವುದೆಲ್ಲ ಡಾಕ್ಯುಮೆಂಟ್ಸ್ಗೆ ಇವ್ರಿಗೆ ಆಕ್ಸೆಸ್ ಇದೆ ಅನ್ನೋದನ್ನ ಆಥರೈಸೇಷನ್ ಹೇಳ್ತೀವಿ. ಸೊ ದಿಸ್ ಇಸ್ ಹೌ ಯು ಜನರೇಟ್ ಎ ಟೋಕನ್ ಬೇಸ್ಡ್ ಆನ್ ದ ಕ್ರೆಡೆನ್ಷಿಯಲ್ಸ್. ಸೊ ಮತ್ತೆ ಹೇಳ್ತಿದ್ದೀನಿ ನೋಡಿ. ಸೊ ಯುಟಿಲ್ ಕ್ಲಾಸ್ನ ಕ್ರಿಯೇಟ್ ಮಾಡ್ತೀರಾ, ಇಲ್ಲಿ ಇನ್ಬಿಲ್ಟ್ ಫಂಕ್ಷನಾಲಿಟೀಸ್ ಇರುತ್ತೆ ಜನರೇಟ್ ಟೋಕನ್ ಅನ್ನೋದು. ಬಟ್ ಹಿಯರ್ ಯು ಹ್ಯಾವ್ ಟು ಮೆನ್ಷನ್ ರೆಪಾಸಿಟರಿ ಕ್ಲಾಸಲ್ಲಿ ಏನು ಹೇಳಿದ್ದೀರಾ, ಫೈಂಡ್ ಬೈ ಯೂಸರ್ ನೇಮ್. ಸೊ ಇಲ್ಲೂ ಕೂಡ ನೀವು ಯೂಸರ್ ನೇಮ್ ತೊಗೊಂಡು ಕ್ರೆಡೆನ್ಷಿಯಲ್ಸ್ ಯೂಸರ್ ನೇಮ್ ತೊಗೊಂಡ್ರೆ ಅವ್ನ ಪಾಸ್ವರ್ಡ್ ಕೂಡ ಬರುತ್ತೆ. ಸೊ ಅದರಿಂದ ನನಗೆ ಜನ್ರೇಟ್ ಮಾಡೋ ಟೋಕನ್ ಅಂತ ಹೇಳ್ತಿದ್ದೀವಿ. ದೆನ್ ದ ಎಂಡ್ ಪಾಯಿಂಟ್ ವಿಚ್ ಇಸ್ ದ ಕಂಟ್ರೋಲ್ ಕ್ಲಾಸಲ್ಲಿ ನಾನೇ ಒಂದು ಡಿಫಾಲ್ಟ್ ಫಂಕ್ಷನಾಲಿಟಿ ಬರೀತಿದ್ದೀನಿ ವಿಚ್ ಇಸ್ ಪಬ್ಲಿಕ್ ಸ್ಟ್ರಿಂಗ್ ಜನರೇಟ್ ಟೋಕನ್ ಅಂತ. ಇದ್ರೊಳಗಡೆ ಪ್ಯಾರಾಮೀಟರ್ಸ್ನ ಪಾಸ್ ಮಾಡಬೇಕು ನಾನು. ಸೊ ನಾನು ಏನು ರಿಕ್ವೆಸ್ಟ್ ಮಾಡ್ತೀನಿ ಇಲ್ಲಿ ಅದ್ರ ಮೇಲೆ ನನಗೆ ಪಾಸ್ವರ್ಡ್ ಕೊಡು ಅಂತ ಹೇಳ್ತಾ ಇದ್ದೀನಿ, ಅದ್ರ ಮೇಲೆ ಟೋಕನ್ ಕೊಡು ಅಂತ ಹೇಳ್ತಾ ಇದ್ದೀನಿ. ಐ ಕೆನಾಟ್ ರೈಟ್ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್, ಸೊ ಐ ಆಮ್ ಮೇಕಿಂಗ್ ಎ DTO ಕ್ಲಾಸ್ ವಿಚ್ ಇಸ್ ದ ನೇಮ್ ವಿಲ್ ಬಿ ಆತ್ ರಿಕ್ವೆಸ್ಟ್ ಅಂತ, ಅದನ್ನು ಪಾಸ್ ಮಾಡ್ತಾ ಇದ್ದೀನಿ. ಆಮೇಲೆ ಫಂಕ್ಷನಾಲಿಟಿ ಒಳಗಡೆ ಅಥೆಂಟಿಕೇಶನ್ ಮ್ಯಾನೇಜರ್ ಅಂತ ಇನ್ಬಿಲ್ಟ್ ಕ್ಲಾಸಿಂದ ಅದರ ಆಬ್ಜೆಕ್ಟ್ ತೊಗೊಂಡಿದ್ದೀನಿ. ವೆನ್ ಯು ಟೇಕ್ ದಿಸ್ ಆಬ್ಜೆಕ್ಟ್ ಸೆಕ್ಯೂರಿಟಿ ಕ್ಲಾಸಲ್ಲಿ ಯು ಹ್ಯಾವ್ ಟು ಮೇಕ್ ಶ್ಯೂರ್ ಟು ಓವರ್ ರೈಡ್ ಎ ಮೆಥಡ್. ಅಥೆಂಟಿಕೇಶನ್ ಮ್ಯಾನೇಜರ್ನ ಓವರ್ ರೈಡ್ ಮಾಡಬೇಕು. ಸೊ ಈ ಮೆಥಡ್ನ ಓವರ್ ರೈಡ್ ಮಾಡಾದ್ಮೇಲೆ ಏನು ಮಾಡ್ತಾ ಇದ್ದೀನಿ, ಅದರ ಆಬ್ಜೆಕ್ಟ್ ತೊಗೊಂಡು ಅಥೆಂಟಿಕೇಶನ್ ಫಂಕ್ಷನ್ ಒಳಗಡೆ ಒಂದು ಯೂಸರ್ ನೇಮ್ ಪಾಸ್ವರ್ಡ್ ಅಥೆಂಟಿಕೇಶನ್ ಟೋಕನ್ ಇನ್ನೊಂದು ಮೆಥಡ್ ತೊಗೊಂಡೆ. ಈ ಮೆಥಡ್ ಒಳಗಡೆ ಈ ಆಬ್ಜೆಕ್ಟ್ ಯೂಸರ್ ನೇಮ್ ತಗೋ, ಈ ಆಬ್ಜೆಕ್ಟು ಪಾಸ್ವರ್ಡ್ ತಗೋ ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಈ ಆಬ್ಜೆಕ್ಟು ಲಾವಣ್ಯ ಅವ್ರು ಪಾಸ್ ಮಾಡಿದ್ರೆ ಲಾವಣ್ಯ ಪಾಸ್ವರ್ಡ್ ಲಾವಣ್ಯ 1 2 3 4, ಈ ಆಬ್ಜೆಕ್ಟು ದೀಪಾದು ಪಾಸ್ ಮಾಡಿದ್ರೆ ದೀಪ 1 2 3 4. ಸೊ ಈ ಥರ ಇದ್ರದ್ದು ಕ್ರೆಡೆನ್ಷಿಯಲ್ಸ್ ತಗೋ ಅಂತ ಹೇಳಿದ್ದೀನಿ. ಟೇಕ್ ದಿಸ್ ಕ್ರೆಡೆನ್ಷಿಯಲ್ಸ್ ಆ್ಯಂಡ್ ಗಿವ್ ಮಿ ದ ಟೋಕನ್ ಅಂತ. ಇಫ್ ಕ್ರೆಡೆನ್ಷಿಯಲ್ಸ್ ರಾಂಗ್ ಆಗಿದ್ದರೆ ಈ ಆತ್ ರಿಕ್ವೆಸ್ಟು, ಈಗ ಸರಸ್ವತಿ ಅವ್ರ ಹೆಸರಿಲ್ಲ, ಇಫ್ ಐ ಪಾಸ್ ದಿಸ್ ಆಸ್ ಸರಸ್ವತಿ ಅದು ತೋರಿಸೋದಿಲ್ಲ ಪೋಸ್ಟ್ಮೆನಲ್ಲಿ. ಸೊ ಅವಾಗ ಎರರ್ ತೋರಿಸುತ್ತೆ. ಸೊ ಇಫ್ ಐ ಮೇಕ್ ದಿಸ್ ಸರಸ್ವತಿ ಆ್ಯಂಡ್ ಇಫ್ ಐ ಸೆಂಡ್ ಹಿಯರ್, ನೋಡಿ ಟೋಕನ್ ಜನ್ರೇಟ್ ಆಗಲ್ಲ. ಸೊ ಅದನ್ನೇ ನಾನಿಲ್ಲಿ ಫಂಕ್ಷನಾಲಿಟಿ ಬರೀತಿರೋದು, ಟ್ರೈಯಲ್ ಹಾಕ್ತಿದ್ದೀನಿ. ಯಾಕಂದರೆ ಇಫ್ ದ ಕ್ರೆಡೆನ್ಷಿಯಲ್ಸ್ ಆರ್ ವ್ಯಾಲಿಡ್, ಇಲ್ಲಿ ನೋಡಿ ಎರರ್ ಬಂದಿರೋದು ಏನಕ್ಕೆ ಅಂತ ಇಲ್ಲಿ ತೋರಿಸುತ್ತೆ, ಇನ್ವ್ಯಾಲಿಡ್ ಕ್ರೆಡೆನ್ಷಿಯಲ್ಸ್ ಕಾಣಿಸ್ತಿದ್ಯಾ? ಯಾಕೆಂದರೆ ಸರಸ್ವತಿ ಅನ್ನೋರು ನಾವು ಆ್ಯಡೇ ಮಾಡಿಲ್ವಲ್ಲ, H2 ಡೇಟಾಬೇಸಲ್ಲಿ ನಾವು ಆ್ಯಡ್ ಮಾಡಿಲ್ಲ, ಹೌದಲ್ವಾ? ಸೊ ಇದು ಥ್ರೋ ಮಾಡುತ್ತೆ, ಎಕ್ಸೆಪ್ಷನ್ನ ಥ್ರೋ ಮಾಡುತ್ತೆ. ಇಫ್ ದ ಇನ್ H2 ಡೇಟಾಬೇಸ್ ಇಫ್ ದ ಯೂಸರ್ ನೇಮ್ ದಟ್ ಯೂಸರ್ ಡೀಟೇಲ್ಸ್ ಇಸ್ ನಾಟ್ ಅಥರೈಸ್ಡ್ ಇನ್ವ್ಯಾಲಿಡ್ ಟೋಕನ್ಸ್ ಅಂತ. ಸೊ ಈ ಫಂಕ್ಷನಾಲಿಟಿ ಆಯಿತು. ನೆಕ್ಸ್ಟ್ ಔಟ್ ಆಫ್ ದಿಸ್ ಫಂಕ್ಷನಾಲಿಟಿ ಐ ಹ್ಯಾವ್ ಟು ರಿಟರ್ನ್ ಸಮಥಿಂಗ್ ಅಲ್ವಾ, ದಟ್ ಐ ಆಮ್ ರಿಟರ್ನಿಂಗ್ ದಿಸ್ ಜಾವಾ ಯೂಟಿಲ್ ಜನರೇಟ್ ಟೋಕನ್. ದಿಸ್ ಫಂಕ್ಷನಾಲಿಟಿ ಇಸ್ ಕಮಿಂಗ್ ಫ್ರಮ್ ದಿಸ್ ಜಾವಾ ಯೂಟಿಲ್ ಇಲ್ಲಿ. ಸೊ ಇದ್ರ ಪ್ಯಾರಾಮೀಟರ್ ನಾನಿಲ್ಲಿ ಹಾಕಿದ್ರೆ ಅದು ಕ್ರಿಯೇಟ್ ಟೋಕನ್ನ ಜನ್ರೇಟ್ ಮಾಡುತ್ತೆ. ಸೊ ಅದನ್ನೇ ಇಲ್ಲಿ ವೆಲ್ಕಮಲ್ಲಿ ಏನು ಹೇಳ್ತಾ ಇದ್ದೀನಿ, ರಿಟರ್ನ್
ಎ ಟೋಕನ್ ವಾಟ್ ಹ್ಯಾಸ್ ಬಿನ್ ಜನರೇಟೆಡ್. ಇಲ್ಲಿ ಗೆಟ್ ಯೂಸರ್ ನೇಮ್ ಆತ್ ರಿಕ್ವೆಸ್ಟ್ ಅಂದರೆ ನಾನು ಇಲ್ಲಿ ಪಾಸ್ ಮಾಡೋ ಆಬ್ಜೆಕ್ಟು. ಇಲ್ಲಿ ಗಾಯತ್ರಿನ ಪಾಸ್ ಮಾಡಿದ್ರೆ ಅವ್ರ ಯೂಸರ್ ನೇಮ್ ಹೋಗಿ ಜನರೇಟ್ ಆಗುತ್ತೆ, ನಾನು ಲಾವಣ್ಯ ಅವ್ರನ್ನ ಪಾಸ್ ಮಾಡಿದ್ರೆ ಅವ್ರ ಟೋಕನ್ ಹೋಗಿ ಜನರೇಟ್ ಮಾಡುತ್ತೆ. ಸೊ ದಿಸ್ ಇಸ್ ದ ಫಂಕ್ಷನಾಲಿಟಿ ವಾಟ್ ಐ ಹ್ಯಾವ್ ರಿಟರ್ನ್. ಮತ್ತು ಇಲ್ಲಿ ನಾನೊಂದು ಮ್ಯಾಪಿಂಗ್ ಮಾಡಿದ್ದೀನಿ. ಏನು ಮ್ಯಾಪಿಂಗ್ ಅಂದರೆ ಕ್ರೆಡೆನ್ಷಿಯಲ್ಸ್ ಆದಮೇಲೆ ಟೋಕನ್ ಬರೋದು. ಯು ಕೆನಾಟ್ ಕ್ರಿಯೇಟ್ ಅ ಟೋಕನ್ ಲೈಕ್ ಎಸ್ ಬೇಸ್ಡ್ ಆಟೋಮೆಟಿಕ್ಕಾಗಿ ಒಂದು ಟೋಕನ್ ಜನರೇಟ್ ಆಗೋದಿಲ್ಲ. ಸೊ ಅದಕ್ಕೆ ಏನು ಮಾಡ್ತಾಯಿದ್ದೀನಿ, ಆಫ್ಟರ್ ಲಾಗಿನ್ ಅಂತ ಒಂದು URL ಮಾಡ್ತಾಯಿದ್ದೀನಿ. ಸೊ ನಾನು ಆ ಡೇಟಾನ ಕೊಟ್ಟರೆ ಈ ಟೋಕನ್ ಜನರೇಟ್ ಆಗಬೇಕು. ಸೊ ದಿಸ್ ಇಸ್ ಆಫ್ಟರ್ ಲಾಗಿನ್ ಅಂತ ಮ್ಯಾಪ್ ಮಾಡಿ ಪೋಸ್ಟ್ ಮೇನಲ್ಲಿ ಚೆಕ್ ಮಾಡ್ತಾಯಿದ್ದೀನಿ. ಸೊ 9192 ಆಫ್ಟರ್ ಲಾಗಿನ್. ಸೊ ಈ ಕ್ರೆಡೆನ್ಷಿಯಲ್ಸ್ನ ಪಾಸ್ ಮಾಡಿ ಈ URL ಅಲ್ಲಿ ಈ ಕ್ರೆಡೆನ್ಷಿಯಲ್ಸ್ನ ಪಾಸ್ ಮಾಡಿದ್ರೆ ಐ ಆಮ್ ಗೋಯಿಂಗ್ ಟು ಗೆಟ್ ದ ಟೋಕನ್. ಇಫ್ ಐ ಗಿವ್ ಸೆಂಡ್ ಐ ಆಮ್ ಏಬಲ್ ಟು ಗೆಟ್ ದಿಸ್ ಟೋಕನ್. ಸೊ ಇನ್ನೊಂದ್ಸಲ ಅರ್ಥ ಆಗೋದಕ್ಕೆ ಏನು ಮಾಡ್ತೀನಿ, ನಾನು ಮೇನ್ ಫಂಕ್ಷನಲ್ಲಿ ಸರಸ್ವತಿ ಅವ್ರನ್ನ ಆ್ಯಡ್ ಮಾಡಿಬಿಡ್ತೀನಿ. So here I am going to add a new user which will be stored in the H2 database. ಇದು ಕಂಪ್ಲೀಟ್ ಪ್ರೋಸೆಸ್ ಇಲ್ಲೇ ತೋರಿಸ್ತಿದ್ದೀನಿ ನೋಡಿ. ದಿಸ್ ಐ ಆಮ್ ಡೂಯಿಂಗ್ ಇನ್ ದ ಮೇನ್ ಅಪ್ಲಿಕೇಶನ್. ಹಿಯರ್ ಐ ಆಮ್ ಗೋಯಿಂಗ್ ಟು ರೈಟ್ Saraswati and here I am giving the password Saras123. saras@gmail.com. ಸೊ ಇದನ್ನು ನಾನು ಪಾಸ್ ಮಾಡ್ತೀನಿ. I'll stop my server. Now I'll run my application. ಸೊ ಹೊಸ ಯೂಸರ್ ಆ್ಯಡ್ ಆಗ್ತಿದ್ದಂಗೆ ಅವನಿಗೆ ಟೋಕನ್ ಕೂಡ ಜನ್ರೇಟ್ ಆಗೋ ಥರ ನಾನು ಅಪ್ಲಿಕೇಶನ್ ಬರೆದಿದ್ದೀನಿ. ಸೊ ವೆನ್ ಐ ಆಮ್ ಎ ನ್ಯೂ ಯೂಸರ್ ಈಸ್ ಆ್ಯಡೆಡ್, ಎ ಟೋಕನ್ ಈಸ್ ಜನರೇಟೆಡ್ ವೈಲ್ ಹಿ ಈಸ್ ಲಾಗಿಂಗ್ ಇನ್. ಅವ್ನು ಲಾಗಿನ್ ಆದಾಗ ಒಂದು ಟೋಕನ್ ಬರುತ್ತೆ. ಆ ಟೋಕನಿಂದ ಸರಸ್ವತಿ ಅವ್ರಿಗೆ ಯಾವ ಡಾಕ್ಯುಮೆಂಟ್ಸ್ ಮೇಲೆ ಆಕ್ಸೆಸ್ ಇದೆ ಅಂತ ಆಥರೈಸ್ ಮಾಡುತ್ತೆ. ಸೊ ನೌ ಹಿಯರ್ ಇನ್ ದ ಪೋಸ್ಟ್ ಮ್ಯಾನ್, ಇಫ್ ಐ ಗೋ ಆ್ಯಂಡ್ ಪೇಸ್ಟ್ ದಿಸ್ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್, ಸೊ ಇಫ್ ಐ ಸೆಂಡ್ ದಿಸ್, ಟೋಕನ್ ಜನರೇಟ್ ಆಗಿದೆ. ನೋಡಿ ಲಾವಣ್ಯ ಅಂತ ಇದೆ ಇಲ್ಲಿ, ಬಟ್ ಈ ಟೋಕನ್ ಪೇಸ್ಟ್ ಮಾಡಿದ ತಕ್ಷಣ ಈ ಟೋಕನ್ ಯಾರ್ದು, ಸರಸ್ವತಿದು ಅಂತ ಗೊತ್ತಾಗುತ್ತೆ. ಸೊ ಇದರಿಂದ ಸೆಕ್ಯೂರಿಟಿ ಲೆವೆಲ್ ಸ್ಟ್ರಾಂಗ್ ಆಗುತ್ತೆ. ಸೊ ನೀವು ಲಾಗಿನ್ ಆದಾಗ ಟೋಕನ್ ತೋರಿಸುತ್ತೆ, ಬಟ್ ಆ ಟೋಕನ್ ಯಾರ್ದು, ಯಾರಿಗೆ ಆ್ಯಕ್ಸಸ್ ಇರುತ್ತೆ ಅಂತ ಓನ್ಲಿ ಇಟ್ ವಿಲ್ ಬಿ ಬೇಸ್ಡ್ ಆನ್ ದ ಟೋಕನ್. ಆ ಟೋಕನಿಂದನೇ ನೀವು ಎಲ್ಲನೂ ಆ್ಯಕ್ಸಸ್ ಮಾಡ್ಬೋದು. ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟು ಲಾಗಿನ್ ಆದರೆ ಸಾಕು, ಅಥೆಂಟಿಕೇಟ್ ಆದರೆ ಸಾಕು, ಅದೊಂದು ಟೋಕನ್ ಕೊಡುತ್ತೆ. ಆ ಟೋಕನಿಂದ ಯು ಕ್ಯಾನ್ ಕನೆಕ್ಟ್ ಟು ಆಲ್ ದ ಅದರ್ ರಿಕ್ವೆಸ್ಟ್. ಸೊ ನೀವು ಡ್ಯಾಶ್ ಬೋರ್ಡ್ಗೆ ಆ್ಯಕ್ಸಸ್ ಇದೆಯಾ, ಇನ್ನೊಂದು ಅಪ್ಲಿಕೇಶನಲ್ಲಿ ಡ್ಯಾಶ್ ಬೋರ್ಡ್ ಇರುತ್ತೆ, ಯೂಸರ್ ಅಡ್ಮಿನ್ ಇರುತ್ತೆ. ಸೊ ನಿಮ್ಮ ಲಾಗಿನ್ ಮೇಲೆ ಒಂದು ಟೋಕನ್ ಕೊಡ್ತೀವಿ. ಆ ಟೋಕನ್ ಮೇಲೆ ನೀವು ಅಡ್ಮಿನ್ ಪ್ರೊಫೈಲ್ ಓಪನ್ ಮಾಡ್ಬೋದಾ, ಯೂಸರ್ ಡೇಟಾ ಪ್ರೊಫೈಲ್ ಓಪನ್ ಮಾಡ್ಬೋದಾ, ಅಥವಾ ನಿಮ್ಮ ಪ್ರೊಫೈಲ್ ಓಪನ್ ಮಾಡ್ಬೋದಾ ಅನ್ನೋದು ನಿಮ್ಮ ಕ್ರೆಡೆನ್ಷಿಯಲ್ಸ್ ಮೇಲೆ ಗೊತ್ತಾಗೋದಿಲ್ಲ, ನಿಮ್ಮ ಕ್ರೆಡೆನ್ಷಿಯಲ್ಸಿಂದ ಜನರೇಟ್ ಆಗಿರೋ ಟೋಕನ್ ಮೇಲೆ ಗೊತ್ತಾಗುತ್ತೆ. ಸೊ ನಿಮ್ಗೆ ಅಡ್ಮಿನ್ ಡೇಟಾ ಹ್ಯಾಕ್ ಆಗಬಾರ್ದು ಅಂದರೆ ಯು ಶುಡ್ ಗೋ ಥ್ರೂ ದಿಸ್ ವಿತ್ ಅ ವೆಬ್ ಟೋಕನ್. ಸೊ ಆ ವೆಬ್ ಟೋಕನ್ ನೀವು ಅನ್ಕೊಂಬೋದು, ಸರ್ ಈಗ ಆ ಟೋಕನ್ ಇಲ್ಲಿ ಯಾರೇ ಹ್ಯಾಕ್ ಪೇಸ್ಟ್ ಮಾಡಿದ್ರೆ ಇಲ್ಲಿ ಹೆಸರು ಬರುತ್ತಲ್ಲ ಸರ್ ಅಂತ. ಇದು ನಿಮ್ಗೆ ಒಂದು ಟೋಕನ್ ಹೆಂಗೆ ಜನರೇಟ್ ಆಗುತ್ತೆ ಅನ್ನೋ ಒಂದು ಐಡಿಯಾಲಜಿಗೆ ಮಾಡಿರೋ ಅಪ್ಲಿಕೇಶನ್ನು. ಗೋಯಿಂಗ್ ಆನ್ ವಿ ವಿಲ್ ಸೆಕ್ಯೂರ್ ದಿಸ್. ಓಕೆ, ಸೊ ಟೋಕನ್ ಹೆಂಗೆ ಜನರೇಟ್ ಮಾಡೋದು ಅನ್ನೋದು ಕಾನ್ಸೆಪ್ಟ್ ಇಲ್ಲಿ. ಸೊ ದಿಸ್ ಇಸ್ ಹೌ ಎ ಟೋಕನ್ ಇಸ್ ಜನರೇಟೆಡ್ ಬೇಸ್ಡ್ ಆನ್ ಯುವರ್ ಕ್ರೆಡೆನ್ಷಿಯಲ್ಸ್. ಅರ್ಥ ಆಯ್ತಾ? ಸರಸ್ವತಿ ಅವ್ರು ಏನಾದ್ರು ಡೌಟ್ ಇದೆಯಾ ಟೋಕನ್ ಹೆಂಗೆ ಜನರೇಟ್ ಆಗುತ್ತೆ ಅಂತ? ಸೊ ಇಲ್ಲಿರೋದು ಮೂರೇ ಫಂಕ್ಷನಾಲಿಟೀಸ್. ಒಂದು ಫಂಕ್ಷನ್ ಬರೀತೀರಾ, ಜಾವಾ ಯೂಟಿಲ್ನ ಕೋಡ್ನ ಆನ್ಲೈನಿಂದ ತೊಗೊತೀರಾ, ದೆನ್ ಯು ಆರ್ ಗೋಯಿಂಗ್ ಟು ರೈಟ್ ಎ ಫಂಕ್ಷನಾಲಿಟಿ ಆ್ಯಂಡ್ ದೆನ್ ಯು ಆರ್ ಗೋಯಿಂಗ್ ಟು ಕ್ರಿಯೇಟ್ ಎ ಅಥೆಂಟಿಕೇಶನ್ ಮ್ಯಾನೇಜರ್ ಆಬ್ಜೆಕ್ಟ್. ಆ ಆಬ್ಜೆಕ್ಟಿಂದ ಈ ಇನ್ಬಿಲ್ಟ್ ಅಥೆಂಟಿಕೇಟ್ ಮೆಥಡ್ ತೆಗಿತೀರಾ. ಈ ಮೆಥಡ್ ಒಳಗಡೆ ಯೂಸರ್ ನೇಮ್ ಪಾಸ್ವರ್ಡಿಂದ ಟೋಕನ್ ಕೊಡಿ ಅಂತ ಹೇಳ್ತೀರಾ. ಯಾರು ಯೂಸರ್ ನೇಮ್ ಅಂತ ಗೊತ್ತಾಗೋದಕ್ಕೆ ಈ ಫಂಕ್ಷನಲ್ಲಿ ಪಾಸ್ ಮಾಡಿರೋ ಆಬ್ಜೆಕ್ಟ್, ಈ ಆಬ್ಜೆಕ್ಟಿಂದ ಯೂಸರ್ ನೇಮು ಪಾಸ್ವರ್ಡ್ ತೊಗೊತೀರಾ. ಸೊ ಟೋಕನ್ ಜನರೇಟ್ ಆಗುತ್ತೆ. ಹೇಗೆ ಇಲ್ಲಿ ಪಾಸ್ ಮಾಡಿದ್ರೆ ನೋಡಿ, ಆತ್ ರಿಕ್ವೆಸ್ಟ್ ಡಾಟ್ ಗೆಟ್ ಯೂಸರ್ ನೇಮ್. ಈ ಗೆಟ್ ಯೂಸರ್ ನೇಮ್ ಪಾಸ್ವರ್ಡ್ನ ವ್ಯಾಲಿಡ್ ಅಥೆಂಟಿಕೇಟ್ ಮಾಡ್ತೀರಾ ನೋಡಿ, ಇದು ಅಥೆಂಟಿಕೇಶನ್ ಮ್ಯಾನೇಜರ್. ಇವನು ಇದನ್ನ ಅಂತ ಚೆಕ್ ಮಾಡೋದಕ್ಕೆ. ಇವನು ಇದ್ದಿದ್ದೇ ಆದರೆ ರಿಟರ್ನ್ ಜನರೇಟ್ ಟೋಕನ್. ಈ ಜನರೇಟ್ ಟೋಕನಲ್ಲಿ ವಿಚ್ ಇಸ್ ಕಮಿಂಗ್ ಫ್ರಮ್ ಜಾವಾ ಯೂಟಿಲ್. ಈ ಯೂಟಿಲಲ್ಲಿ ಏನು ಹೇಳಿದ್ದೀವಿ, ಇಫ್ ಅಥೆಂಟಿಕೇಟೆಡ್ ರಿಟರ್ನ್ ಕ್ರಿಯೇಟ್ ಟೋಕನ್. ಯೂಸರ್ ನೇಮ್ ಮೇಲೆ ಟೋಕನ್ನ ಕ್ರಿಯೇಟ್ ಮಾಡು ಅಂತ ಹೇಳ್ತಿದ್ದೀವಿ. ಸೊ ಎಂಡ್ ಪಾಯಿಂಟಲ್ಲಿ ಏನು ಹೇಳ್ತಾ ಇದ್ದೀವಿ, ಮೊದಲು ಅಥೆಂಟಿಕೇಟ್ ಮಾಡಿ ಅವನ್ನ.
ಅವ್ನು ಯಾರು ಅಂತ ಗೊತ್ತಾಗಬೇಕು. ಯೂಸರ್ ನೇಮ್ ಪಾಸ್ವರ್ಡಿಂದ ಅವ್ನು ಯಾರು ಅಂತ ಗೊತ್ತಾಗಬೇಕು. ಇದು H2 ಡೇಟಾಬೇಸಲ್ಲಿ ಇತ್ತು ಅಂದರೆ, ಅಥವಾ ಎನಿ ಅದರ್ ಡೇಟಾಬೇಸ್ ವೇರ್ ಇಫ್ ಇಟ್ ಈಸ್ ಸ್ಟೋರ್ಡ್, ಟ್ರೈ ರಿಟರ್ನ್ ಜನರೇಟ್ ಟೋಕನ್. ಆಯಿತು, ಟೋಕನ್ನ ಜನರೇಟ್ ಮಾಡಿ ಫ್ರಮ್ ಯೂಟಿಲ್ ಕ್ಲಾಸ್ ಜನರೇಟ್ ಮಾಡಿ ಅಂತ ಹೇಳ್ತೀವಿ. ಸರಿ, ಈ ಯೂಸರ್ ನೇಮ್ಗೆ ಮಾಡಿ. ಈ ಯೂಸರ್ ನೇಮ್ ಇಲ್ಲ ಅಂದರೆ ಇನ್ವ್ಯಾಲಿಡ್ ಕ್ರೆಡೆನ್ಷಿಯಲ್ಸ್ ಅಂತ ತೋರಿಸಿ ಅಂತ ಹೇಳ್ತಿದ್ದೀವಿ. ಮತ್ತು ಲಾಗಿನ್ ಆದಾದ ಮೇಲೆ ಟೋಕನ್ ಜನರೇಟ್ ಆಗೋದು. ಸೊ ಫಾರ್ ದಟ್ ಮೆಥಡ್ ಇನ್ ದ ಸೆಕ್ಯೂರಿಟಿ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಆನ್ ಇನ್ಬಿಲ್ಟ್ ಮೆಥಡ್ ವಿಚ್ ಈಸ್ ಕಾನ್ಫಿಗರ್ HTTP security. ಇಲ್ಲಿ to call this ant matchers you have to write HTTP CRF disable authorize request. ಆ ರಿಕ್ವೆಸ್ಟ್ನ ಆಥರೈಸ್ ಮಾಡೋದು ಯಾವುದ್ರ ಮೇಲೆ? ಆ್ಯಂಟ್ ಮ್ಯಾಚರ್ಸಿಂದ. ಇಲ್ಲಿ ನೀವು ಯಾವ URL ಕೊಟ್ಟಾಗ ಅದು ಜನ್ರೇಟ್ ಆಗಬೇಕು ಅನ್ನೋದು ನಾವಿಲ್ಲಿ ಬರೆದಿರೋದು ಆಫ್ಟರ್ ಲಾಗಿನ್ ಅಂತ. ದಿಸ್ ಕ್ಯಾನ್ ಬಿ ಎನಿಥಿಂಗ್, ಬಟ್ ಇಟ್ ಶುಡ್ ಬಿ ಗಿವನ್ ಅ ಪಾತ್. ಅಲ್ಲಿ ಹೋಗೋದಕ್ಕೆ ಒಂದು ಪಾತ್ ಕೊಡಬೇಕು. ಆ ಪಾತು ರಿವೆಲೆಂಟ್ ಆಗಿರಲಿ ಅಂದ್ಬಿಟ್ಟು ನೇಮು ಆಫ್ಟರ್ ಲಾಗಿನ್ ಅಂತ ಹೇಳ್ತೀನಿ. ಬಿಕಾಸ್ ಎ ಟೋಕನ್ ಕ್ಯಾನ್ ಬಿ ಜನರೇಟೆಡ್ ಆಫ್ಟರ್ ಲಾಗಿಂಗ್ ಇನ್ ಓನ್ಲಿ, ಹೌದಲ್ವಾ? ಅದಕ್ಕೆ ನಾನು ಆಫ್ಟರ್ ಲಾಗಿನ್ ಅಂತ ನ್ಯಾವಿಗೇಟ್ ಮಾಡಿದ್ದೀನಿ. ಆಮೇಲೆ ಅದು ಆಥರೈಸ್ಡ್ ಆಗಿದ್ರೆ ಎಲ್ಲದಕ್ಕೂ ಪರ್ಮಿಷನ್ ಕೊಡು. ಯಾವ ಪರ್ಮಿಷನ್ ಇದೆ ಅವನಿಗೆ, ಎಲ್ಲೆಲ್ಲಿ ಆ್ಯಕ್ಸಸ್ ಇದೆ, ಅದಕ್ಕೂ ಸಪ್ರೇಟ್ ಕೋಡು ನೆಕ್ಸ್ಟ್ ಬರೀತೀನಿ. ನೆಕ್ಸ್ಟ್ ಪಾರ್ಟ್ ಇಸ್ ಐ ಆಮ್ ಗೋಯಿಂಗ್ ಟು ಮೇಕ್ ಎ ಲೇಯರ್. ಅಂದರೆ ಈ ಟೋಕನ್ನಿಂದ ಅವ್ನಿಗೆ ಯಾವ್ದಾದ್ರು ಆ್ಯಕ್ಸಸ್ ಇದೆ ಅನ್ನೋದನ್ನು ನಾನು ನಾಳೆ ತೋರಿಸ್ತೀನಿ ನಿಮಗೆ. ಸೊ ಈಗ ಟೋಕನ್ ಜನ್ರೇಟ್ ಆಗೋದು ಮಾಡಿ. ಜನ್ರೇಟ್ ಆದಮೇಲೆ ಏನೇನು ಆ್ಯಕ್ಸಸ್ ಸಿಗುತ್ತೆ ಅನ್ನೋದು ನಾಳೆ ಹೇಳ್ತೀನಿ. ಸೊ ಪರ್ಮಿಟ್ ಆಲ್, ಈ ಟೋಕನ್ ಮೇಲೆ ಪರ್ಮಿಟ್ ಆಲ್. ಇಫ್ ದೆರ್ ಇಸ್ ಎನಿ ನ್ಯೂ ರಿಕ್ವೆಸ್ಟ್, ಯಾವುದನ್ನ ಹೊಸ ರಿಕ್ವೆಸ್ಟ್ ಬಂದರೆ ಮತ್ತೆ ಅಥೆಂಟಿಕೇಟ್ ಮಾಡು ಅವನ್ನ. ಸೊ ಇನ್ಸ್ಟೆಡ್ ಆಫ್ ದಟ್ ಇಟ್ ಈಸ್ ಗೋಯಿಂಗ್ ಟು ಚೆಕ್ ಫಾರ್ ದ ವೆಬ್ ಟೋಕನ್. ಸೊ ಆಫ್ಟರ್ ಆಲ್ ದಟ್ ಆ ಫಂಕ್ಷನಾಲಿಟಿ ಇಲ್ಲಿ ಯೂಸ್ ಆಗ್ತಿದೆ ನೋಡಿ. ಸೊ ಆಫ್ಟರ್ ಲಾಗಿನ್ ಅಂದರೆ ಕ್ರೆಡೆನ್ಷಿಯಲ್ಸ್ ಕೊಟ್ಟಮೇಲೆ ತಾನೇ ಆಫ್ಟರ್ ಲಾಗಿನ್ನು. ಅದಕ್ಕೆ ಕ್ರೆಡೆನ್ಷಿಯಲ್ಸ್ ಕೊಟ್ಬಿಡು. ಕ್ರೆಡೆನ್ಷಿಯಲ್ಸ್ ಕೊಟ್ಟು ಈ URL ಆಫ್ಟರ್ ಲಾಗಿನ್ ಹೋದಾಗ ಈ ಟೋಕನ್ ಜನ್ರೇಟ್ ಆಗುತ್ತೆ. ಈ ಟೋಕನ್ ಏನು ಜನ್ರೇಟ್ ಆಗುತ್ತೆ, ಇದ್ರ ಮೇಲೆ ಅವ್ನು ಎಲ್ಲೆಲ್ಲಿ ಹೋಗಿ ಏನೇನು ಫೈಲು ಡಾಕ್ಯುಮೆಂಟ್ಸ್ ಮೇಲೆ ಆಕ್ಸೆಸ್ ಆಗುತ್ತೆ ಅನ್ನೋದು ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಲೇಯರ್ ಬರೀಬೇಕು ನಾವು, ಅದಕ್ಕೆ ಫಿಲ್ಟರ್ ಲೇಯರ್ ಅಂತ. ಅದನ್ನು ನಾಳೆ ತೋರಿಸ್ತೀನಿ ನಿಮಗೆ. ಇಲ್ಲಿವರೆಗೂ ಅರ್ಥ ಆಯ್ತಾ? ಏನಾದ್ರು ಡೌಟ್ಸ್ ಇದೆಯಾ? ಇಟ್ ಈಸ್ ಕ್ಲಿಯರ್, ಬಟ್ ಪ್ರಾಕ್ಟೀಸ್ ಮಾಡಲ್ಲ. 10ನೇ ಮಾಡ್ಯೂಲ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ 2ನೇ ಮಾಡ್ಯೂಲಲ್ಲಿ ಎರರ್ ತೊಗೊಂಡು ಸರ್ ಇದು ಗೊತ್ತಾಗ್ತಿಲ್ಲ ಅಂತ ಹೇಳ್ತೀರಾ. ಸೊ ಐ ಎಂಡ್ ವಿತ್ ಟುಡೇಸ್ ಸೆಷನ್. ನಿಮ್ಮ ಎರರು ಫಸ್ಟಿಂದ ದೀಪ ಅವರೇ, ನೀವು ಮಾಡ್ತಿರೋ ಮೇಜರ್ ಮಿಸ್ಟೇಕ್ ಏನು ಅಂತ ಹೇಳಲ್ಲ ನಾನು. ಸೊ ಸರಸ್ವತಿ, ನಿಮ್ಗೇನಾದರೂ ಐಡಿಯಾ ಇದೆಯಾ ಅವ್ರು ಮೇಜರ್ ಮಿಸ್ಟೇಕ್ ಏನು ಮಾಡ್ತಿದ್ದಾರೆ ಅಂತ? ಯು ಹ್ಯಾವ್ ಸೀನ್ ಅವರ್ ಕೋಡ್ ರೈಟ್? Do you have any idea what she is doing the mistakes over there? ಸರ್ ಕೋಡ್ ಎಲ್ಲ ಕರೆಕ್ಟ್ ಆಗಿತ್ತು ಸರ್, ನೋಡಿದೆ. ಬಟ್ ಅದೇನು ಫುಲ್ ನೇಮ್ ಅಂತ ಹಾಕಿ ಎಲ್ಲೋ ಮೆನ್ಷನ್ ಮಾಡಿದ್ದಾರೆ ಸರ್. ಅದು ಫೌಂಡ್ ಅಂದರೆ ಫುಲ್ ನೇಮ್ ಅಂತಲ್ಲ ದೀಪ ಅವರೇ, ನೀವು ಮಿಸ್ಟೇಕ್ ಮಾಡ್ತಿರೋದು ಏನು ಗೊತ್ತಾ? ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡ್ತಿದ್ದೀರಾ. ಜಾವಾದಲ್ಲಾಗಲಿ ರಿಯಾಕ್ಟಲ್ಲಾಗಲಿ ಅದರದ್ದೇ ಆದ ಇನ್ಬಿಲ್ಟ್ ಫಂಕ್ಷನಾಲಿಟೀಸ್ ಇರುತ್ತೆ ಔಟ್ಪುಟ್ ಕೊಡೋದಕ್ಕೆ. ನೀವು ಅಲ್ಲಿ ಮಿಸ್ಟೇಕ್ ಮಾಡಿದ್ರೆ ಅದು ಇನ್ಬಿಲ್ಟ್ ತೊಗೊಳ್ಳಲ್ಲ, ಅದಕ್ಕೇನು ಅಂತಲೇ ಗೊತ್ತಾಗಲ್ಲ, ಕಸ್ಟಮೈಸ್ಡ್ ಅಂತ ತಿಳ್ಕೊಳ್ಳುತ್ತೆ. ಆ ಕಸ್ಟಮೈಸ್ಗೆ ನೀವೇ ಕೋಡ್ ಬರೀಬೇಕು. ಸೊ ಫಾರ್ ಇನ್ಬಿಲ್ಟ್ ಮೆಥಡ್ಸ್ ನಾನು ಅದಕ್ಕೆ ಯಾವಾಗಲೂ ಹೇಳೋದು, ವೆನ್ ಯು ಆರ್ ಮೇಕಿಂಗ್ ಎ ಯೂಸ್ ಆಫ್ ಇನ್ಬಿಲ್ಟ್ ಮೆಥಡ್ಸ್, ಅದರ ಲೆಟರ್ನ ಹಾಫ್ ಟೈಪ್ ಮಾಡಿ. ಯೂಸರ್ ಅಂತ ಇತ್ತು ಅಂದರೆ US ಅಂತ ಹೇಳಿ ಕಂಟ್ರೋಲ್ ಸ್ಪೇಸ್ ಮಾಡಿ ಕ್ಲಿಕ್ ಮಾಡಿ. ನೀವು ಸ್ಪೆಲ್ಲಿಂಗ್ ಮಿಸ್ಟೇಕ್ ಯೂಸರ್ USER ಬದಲು ಅಲ್ಲೇನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರೆ ಆ ಫಂಕ್ಷನಾಲಿಟಿ ತೊಗೊಳ್ಳಲ್ಲ. ಮತ್ತು ಯೂಸರ್ ಅಂತ ಎಂಟಿಟಿ ಕ್ಲಾಸ್ ನೀವು ಕ್ರಿಯೇಟ್ ಮಾಡಿದಾಗ ಅದು ಕ್ಯಾಟಲಿನ್ ಅಂತ ಬರುತ್ತೆ, ಯೂಸರ್ ಡೀಟೇಲ್ಸ್ ಅಂತ ಬರುತ್ತೆ, ಎಂಟಿಟಿ ಅಂತ ಬರುತ್ತೆ. ಯು ಹ್ಯಾವ್ ಟು ಟೇಕ್ ದಟ್ ಫಾರ್ ಎಂಟಿಟಿ. ಅರ್ಥ ಆಗ್ತಿದೆಯಾ? ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಿ. ದಟ್ ಇಸ್ ದ ಓನ್ಲಿ ಥಿಂಗ್. ನಾನು ರಿಯಾಕ್ಟಲ್ಲಿ ಕೂಡ ನಿಮ್ಮ ಕೋಡ್ ಚೆಕ್ ಮಾಡಿದಾಗ ತುಂಬ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ನೋಡಿದ್ದೀನಿ. ಆ್ಯಂಡ್ ಯು ಓನ್ಲಿ ಹ್ಯಾವ್ ಸೆಡ್, ಸರ್ ನಾನು ಸಿಲ್ಲಿ ಮಿಸ್ಟೇಕ್ ಹೆಂಗೆ ಅವಾಯ್ಡ್ ಮಾಡೋದು ಅಂತ. ಇಟ್ ಈಸ್ ಬಿಕಾಸ್ ಯು ಹ್ಯಾವ್ ಟು ನೋ ದ ಎಕ್ಸಾಕ್ಟ್ ವರ್ಡ್. ಆ ಎಕ್ಸಾಕ್ಟ್ ವರ್ಡ್ ಗೊತ್ತಿಲ್ಲ ಅಂದರೆ ನಿಮ್ಮ ಕಂಪೈಲರ್, ಐ ಮೀನ್ ದ ಎಡಿಟರ್ ವಾಟ್ ಯು ಆರ್ ಯೂಸಿಂಗ್, ಅದೇ ನಿಮಗೆ ಇನ್ಬಿಲ್ಟ್ ಫಂಕ್ಷನಾಲಿಟೀಸ್ ಕೊಡುತ್ತೆ. ಹೆಂಗೆ? ಯು ಹ್ಯಾವ್ ಟು ಟೈಪ್ ಕಂಟ್ರೋಲ್ ಸ್ಪೇಸ್. ಮತ್ತು ನೀವೇನಾದ್ರು ಎರರ್ ಇದ್ದಾಗ ಟೆಕ್ಸ್ಟ್ ಮಾಡ್ತೀರಾ, ಅದಕ್ಕೆ ರೆಸ್ಪಾನ್ಸ್ ಮಾಡೋದು ನೀವು ಅವಾಗಲೇ ಡಿಬಗ್ ಮಾಡೋದಿಲ್ವಾ? ಯು ವಿಲ್ ಬಿ ಆಫ್ಟರ್ ಲೈಕ್ 2 or 3 hours ಯು ವಿಲ್ ಬಿ ರೆಸ್ಪಾಂಡಿಂಗ್ ಟು ದಟ್. ಮಾಡ್ತೀನಿ ಸರ್, ಅದೇ ಗೊತ್ತಾಗ್ತಿರಲಿಲ್ಲ. ಮತ್ತೆ ಸರಸ್ವತಿ ಅಕ್ಕ ಕೇಳಿದೆ ಸರ್. ನೀವು ಪ್ರತಿಯೊಬ್ಬರೂ ಇದು ಎರರ್ ಹೆಂಗೆ ಸಾಲ್ವ್ ಮಾಡೋದು ಅನ್ನೋ ಬದಲು ವೀಡಿಯೋಸ್ನ ಕರೆಕ್ಟಾಗಿ ನೀವು ಆ ಎರರ್ ಡಿಬಗ್ ಮಾಡೋಕ್ಕೆ 5 hour ಆಗುತ್ತಾ, ಅದ್ರ ಬದಲು 2 hour ತೊಗೊಂಡು ಆ 20 to 40 minutes ವಿಡಿಯೋನ ಒಂದೊಂದು ಲೈನೇ ನೋಡ್ಕೊಂಡು ಟೈಪ್ ಮಾಡಿ ಆ ಲೈನ್ ಏನಕ್ಕೆ ಬಂತು ನಾನು ಎಕ್ಸ್ಪ್ಲೇನ್ ಮಾಡಿರ್ತೀನಿ ವಿಡಿಯೋದಲ್ಲಿ. ಆ ಲೈನ್ ಏನಕ್ಕೆ ಬಂತು ಅಂತ ಪ್ರತಿಯೊಂದು ತಿಳ್ಕೊಂಡು ಪ್ರಾಕ್ಟೀಸ್ ಮಾಡಿ. ದೆನ್ ಯು ವಿಲ್ ಬಿ ನೀಡಿಂಗ್ ನೋ